ಕಳೆದ ವಾರದಲ್ಲಿ ನಾವು ಚಿಂತಿಸಿದೆ. ಈ ವಾರದಲ್ಲಿ ಅದರ ಕಂಟಿನ್ಯೂಷನ್ ನಾವು ಮಾಡಲು ಪ್ರಯತ್ನ ಪಡ್ತೇವೆ. ಸೊ ಲಾಸ್ಟ್ ವೀಕ್ ಅದೇ ವಚನ, ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯ 19-20 ಓದುವಾಗ, ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಪಿತಾ ಸುತ ಮತ್ತು ಪವಿತ್ರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಕೊಡಿ, ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. ನಾನು ನಂತರ ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಈಗೋ ಈ ಲೋಕಾಂತ್ಯವರೆಗೂ ಮೂರನೇ ಸ್ಟೆಪ್ ಆಗಿದೆ. ನಾನು ನಿಮ್ಗೆ ಹೇಳಿರುವುದೆಲ್ಲ ಅನುಸರಿಸುವಂತೆ ನೀವು ಅವರಿಗೆ ಬೋಧಿಸಿರಿ. ಯಾರಿಗೆ ಬೋಧಿಸಬೇಕು? ಮೊದಲು ಆ ಒಂದು ದೈವಾನುಭವವನ್ನು ಪಡೆದ ವ್ಯಕ್ತಿಗಳಿಗೆ, ನಂತರ ದೀಕ್ಷಾ ಸ್ನಾನವನ್ನು ಪಡೆದ ವ್ಯಕ್ತಿಗಳಿಗೆ ಅವ್ರದ ಹೈಯರ್ ಟೀಚಿಂಗ್, ಅಂದ್ರೆ ಅವರಿಗೆ ಒಂದು ಡಿಸೈಪಲ್ಶಿಪ್ ಟ್ರೈನಿಂಗ್. ಸೊ ಅದು ಬೋಧಿಸಿರಿ ಎಂದು ದೇವರು ಹೇಳಿ ನಂತರ ಹೇಳ್ತಾ ಇದ್ದಾರೆ. ಸೊ ಈ ಕಾರ್ಯ ಮಾಡುವವರ ಜೊತೆಗೆ, ಯಾವ ಕಾರ್ಯ ಮಾಡುವ ಜೊತೆಗೆ? ಇವಾಂಜಲೈಸೇಷನ್ ಮಾಡಿ ಮತ್ತೆ ಅವರಿಗೆ ಒಂದು ಶಿಷ್ಯತ್ವದ ಟ್ರೈನಿಂಗ್ ಕೊಡುವವರ ಜೊತೆಗೆ ಯೇಸ್ವಾಮಿ ಹೇಳ್ತಾ ಇದ್ದಾರೆ, ಎಲ್ಲಿವರೆಗೆ ಇರ್ತಾರಂದ್ರೆ ಯುಗಾಂತ್ಯದವರೆಗೆ ಇರ್ತದೆ. ಅಂದ್ರೆ ಪ್ರಿಯರೇ, ನಮ್ ಜೊತೆಗೆ ಅವರು ಇರಲು ಈ 3 ಕಾರ್ಯ ನಾವು ಮಾಡಲು ಪ್ರಯತ್ನ ಪಡಬೇಕು. ಇವಾಂಜಲೈಸೇಷನ್, ಅವರಿಗೆ ಆ ದೀಕ್ಷಾಸ್ನಾನವನ್ನು ಕೊಡಿಸುವ ಒಂದು ಕಾರ್ಯ ಹೇಗಾದ್ರೂ, ಮೂರನೇದಾಗಿ ಶಿಷ್ಯತ್ವದ ಆ ಒಂದು ಪಾಯಿಂಟ್. ಪ್ರಿಯರೇ, ನಾವು ಇದನ್ನು ನೋಡೋದಾದ್ರೆ ಇವತ್ತು ನಾವು ಒಂದು 3 ಕಡೆ ಈ ಒಂದು ಯೇಸುವಿನ ಆಜ್ಞೆ ಹೇಗೆ ಶಿಷ್ಯರನ್ನು ಅನುಸರಿಸಿರುವುದನ್ನು ನಾವು ನೋಡುತ್ತೇವೆ. ಲಾಸ್ಟ್ ವೀಕಲ್ಲಿ ನಾವು ನೋಡಿದೀವಿ, ಜೆರೂಸಲೇಮ್ ಚರ್ಚ್ನಲ್ಲಿ ಮೊದಲನೆಯ ವಚನ ಪ್ರಬೋಧನೆ ಮಾಡಿದವರು ಸಂತ ಪೇತ್ರ ಮೊದಲನೆಯ ವಚನ ಪ್ರಬೋಧನೆ ಮಾಡುವಾಗ ಅವರು ಯೇಸುಸ್ವಾಮಿಯನ್ನು ಕುರಿತು, ಅವರ ಮರಣ ಪುನರುತ್ಥಾನವನ್ನು ಕುರಿತು ಅಲ್ಲಿ ಬೋಧಿಸುತ್ತಾ ಇದ್ದಾರೆ. ಪಶ್ಚಾತ್ತಾಪದ ರಿಪೆಂಡೆನ್ಸ್ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಪಾಪ ಮಾಡಿದ್ದೀರಿ, ನೀವು ಯೇಸುವನ್ನು ಶಿಲುಬೆಗೆ ಏರಿಸಿದ್ದೀರಿ. ಸೊ ಈ ಪಾಯಿಂಟ್ಸ್ ಅವ್ರಿಗೆ ಹೇಳಿದಾಗ ಏನ್ ಸಂಭವಿಸ್ತು? ಅಲ್ಲಿ ಅವರ ಮನ ಕರಗಿತ್ತು. 37ನೇ ವಾಕ್ಯದಲ್ಲಿ, ಪ್ರೇಷಿತರ ಕಾರ್ಯಕಲಾಪ 2:37 ಹೇಳ್ತಾ ಇದ್ದಾರೆ, ಸಹೋದರರೇ, ನಾವೀಗ ಏನ್ ಮಾಡ್ಲಿ? ನೋಡಿ, ಇವಾಂಜಲೈಸೇಷನ್ ಆ ಒಂದು ಕೊನೆಯ ಹಂತ. ಸಹೋದರರೇ, ನಾವ್ ಏನ್ ಮಾಡ್ಲಿ? ಆ ಯೇಸು ಅನುಭವ ಆಗಿದ ನಂತರ, ಅಯ್ಯೋ ನಾವ್ ಹೀಗಿದೀವಲ್ಲ, ನಾವಿನ್ನು ಏನ್ ಮಾಡ್ಬೇಕು? ಈ ಒಂದು ಚಿಂತೆಗೆ ಹಿಂದೆ ಅವರಿಗೆ ಬರ್ತಾ ಇದೆ. ಸೊ ಅವರು ಆ ಶಿಷ್ಯರು ನೋಡಿ ಹೇಳ್ತಾ ಇದ್ರೆ, ನಾವ್ ಏನ್ ಮಾಡ್ಲಿ ಈಗ? ಓಕೆ, ಆಗ ಅವರು ದೀಕ್ಷಾಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವಚನ ಹೇಳ್ತಾ ಇದೆ, ಆ ದಿನದಲ್ಲಿ ಸುಮಾರು ಎಷ್ಟು ಜನ ದೀಕ್ಷಾಸ್ನಾನ ಪಡೆದರು? 3,000 ಜನ ದೀಕ್ಷಾಸ್ನಾನ ಪಡೆದರು. ಅದು 2ನೇ ಸ್ಟೆಪ್ ಆಯಿತು. ಇನ್ನು 3ನೇ ಸ್ಟೆಪ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, 41ನೇ ವಾಕ್ಯದಿಂದ ಓದಿ. ಪೇತ್ರನು ಅವರಿಗೆ ಹಲವಾರು ವಿಧದಲ್ಲಿ ಮನವಿ ಮಾಡಿದನು, ಈ ದುಷ್ಟ ಪೀಳಿಗೆಯಿಂದ ಅವನ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು ದೀಕ್ಷಾಸ್ನಾನ ಪಡೆದರು. ಅಂದೇ ಸುಮಾರು 3,000 ಜನರು ಸಭೆಯನ್ನು ಸೇರಿಕೊಂಡರು. ಅಂದಿನಿಂದ ಅವರು ಪ್ರೇರಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು. ಅಂದರಿಂದ ಅವರು ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾದರು. ಅಂದರೆ ದೀಕ್ಷಾಸ್ನಾನವನ್ನು ಪಡೆದವರಿಗೆ ಶಿಷ್ಯರು ಆ ಒಂದು ಡಿಸೈಪಲ್ಶಿಪ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಓಕೆ, ಮುಂದುವರಿಸಿ ಓದಿ. ಅನ್ಯೋನ್ಯವಾಗಿ ಮಾಡುತ್ತಿದ್ದರು, ರೊಟ್ಟಿ ಮುರಿಯುವ ಸಹ ಭೋಜನದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಹಾಗೂ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದರು. ಸೊ ಯಾರು ರೊಟ್ಟಿ ಮುರಿಯುವ ಸಹಭೋಜನದಲ್ಲಿ ಪಾಲ್ಗೊಂಡವರು? ಈ ಒಂದು ದೀಕ್ಷಾಸ್ನಾನವನ್ನು ಪಡೆದವರು. ಅವರು ರೊಟ್ಟಿ ಮುರಿಯುವ ಸಹಭೋಜನೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ರು. ಮುಂದುವರಿಸುವುದು ಸಿಸ್ಟರ್. ರೊಟ್ಟಿ ಮುರಿಯುವ ಸಹಭೋಜನೆ ಅಂದ್ರೆ ಏನು? ಬಲಿಪೂಜೆ. ಓಕೆ, ಇನ್ನು ಮುಂದುವರಿಸಿ.
ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು. ಇವನ್ನು ಹ್ಮ್ ಕಂಡು ಜನರು ಭಯಭ್ರಾಂತರಾಗುತ್ತಿದ್ದರು. ಭಕ್ತ ಹ್ಮ್ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ತಮ್ಮಲ್ಲಿದ್ದುದನ್ನು ಮೃದುವಾಗಿ ಹಂಚಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಹ್ಮ್ ಆಸ್ತಿಪಾಸ್ತಿಯನ್ನು ಮಾರಿ ಬಂದ ಹಣವನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಎಲ್ಲರಿಗೂ ಹಂಚುತ್ತಿದ್ದರು. ಹ್ಮ್ ದಿನಂಪ್ರತಿ ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ತಮ್ಮ ಮನೆಗಳಲ್ಲಿ ದಿನಂಪ್ರತಿ ಒಂದ್ ನಿಮಿಷ ಸಿ ಆ ಒಂದು ಡಿಸೈಪಲ್ಶಿಪ್ ಟ್ರೈನಿಂಗ್ ಅವರು ಅನುಭವಿಸಿದಾಗ ಅವರಿಗೆ ಒಂದೊಂದು ಪ್ರತ್ಯೇಕ ಕರೆಗಳು, ಅವರ ಒಂದು ಕರೆಗೆ ತಕ್ಕ ರೀತಿಯಲ್ಲಿ ಅವರು ಪ್ರವರ್ತಿಸಲು ಪ್ರಾರಂಭಿಸಿದರು. ಕೆಲವರು ಮೇ ಬಿ ಓಲ್ಡ್ ಏಜ್ ಹೋಮ್ ತರ ಮಾಡಿದ್ರು, ಕೆಲವರು ಹಾಸ್ಪಿಟಲ್ ತರ ಇರುವ ವ್ಯವಸ್ಥೆಗಳು ಮಾಡಿದ್ರು. ಅವರಿಗೆ ಇರುವುದು ಬೇರೆಯವರಿಗೆ ಹಂಚಿಕೊಡಲು ಪ್ರಯತ್ನ ಪಟ್ಟರು. ಒಳ್ಳೆ ಕಾರ್ಯಗಳು, ಸತ್ಪ್ರವೃತ್ತಿಗಳು ಮಾಡಲು ಪ್ರಾರಂಭಿಸಿದ್ರು. ಆಯ್ತಾ? ಅದಾದ್ಮೇಲೆ ಈಗ ಸಿಸ್ಟರ್ ಓದಿದರು, ಅವರು ದಿನೇ ದಿನೇ ಏನ್ ಮಾಡ್ತಾ ಇದಾರೆ? ಒಮ್ಮನಸ್ಸಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ಒಮ್ಮನಸ್ಸಿನಿಂದ ಸಭೆ ಸೇರುತ್ತಿದ್ದರು. ದಿನೇ. ಪ್ರಿಯರೇ, ನಮ್ಮ ಮುಂಜಾನೆ ಪ್ರಾರ್ಥನೆಯ ಒಂದು ಪ್ರತ್ಯೇಕ ದಿನೇ ನಾವು ಸೇರುತ್ತಾ ಇದ್ದೀವಿ. ಒಮ್ಮನಸ್ಸಿನಿಂದ ನಾವು ಸೇರುತ್ತಾ ಇದ್ದೀವಿ. ಈ ರೀತಿ ನಾವು ಸೇರುವಾಗ ನಮ್ಗೆ ದೇವರು ಕೊಟ್ಟಿರುವ ದೊಡ್ಡ ಕೃಪೆ ಏನೆಂದ್ರೆ ನೋಡಿ, ಸುಮಾರು ಹೊಸ ಒಡಂಬಡಿಕೆ ಪೂರ್ತಿ ನಾವು ಕಲಿತಾ ಇತ್ತು. ಹಳೆ ಒಡಂಬಡಿಕೆಯಲ್ಲಿ ಈಗ ಕೀರ್ತನೆಗಳು, ಪ್ರವಾದಿಗಳು ನಾವು ಕಲಿತಾ ಇದ್ದೀವಿ. ನಾವು ಆ ದೇವರ ವಾಕ್ಯದ ಆ ಒಂದು ಆಳವಾದ ಭಾಗಗಳನ್ನು ನಾವು ಚಿಂತಿಸುತ್ತಾ ಇದ್ದೇವೆ. ದಿನೇ ನಾವು ಸೇರುವುದು ಅಂದ್ರೆ ಈ ಒಂದು ಡಿಸೈಪಲ್ಶಿಪ್ ಟ್ರೈನಿಂಗ್ ನಮ್ಗೆ ಆಕ್ಚುಲಿ ಎವರಿ ಮುಂಚಾನೆಯೂ ನಡೀತಾ ಇದೆ. ಟ್ರೈನಿಂಗ್ ನೀವು ಆಲಿಸುವುದು ಮಾತ್ರ ಅಲ್ಲ, ನೀವೆಲ್ಲರೂ ಈ ವಚನವನ್ನು ಧ್ಯಾನಿಸಿ ವಚನವನ್ನು ಅದರ ಟ್ರೈನಿಂಗ್ ಅನ್ನು ನೀವು ಪಡೆಯುವ ಕಾರ್ಯ ನಾವು ಈ ಮುಂಚಾಣೆಯಲ್ಲಿ ದೇವರು ನಮ್ಗೆ ದಯಪಾಲಿಸಿದ್ದಾರೆ. ಇನ್ನು ಮುಂದುವರಿಸಿ ಸಿಸ್ಟರ್. ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹ ಭೋಜನವನ್ನು ಏರ್ಪಡಿಸಿ ಸಂತೋಷದಿಂದ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ಅಂದ್ರೆ ದೇವರನ್ನು ಅಲ್ಲಿ ಆ ಟೈಮಲ್ಲಿ ಜೆರೂಸಲೇಮ್ ದೇವಾಲಯವನ್ನು ಬಿಟ್ಟು ಬೇರೆ ಚರ್ಚ್ಗಳು ಏನು ಸ್ಟಾರ್ಟ್ ಆಗಿಲ್ಲ ಅಲ್ಲಿ. ಸೊ ಆ ಪ್ರಾರಂಭದಲ್ಲಿ ಬಿಲ್ಡಿಂಗ್ ಯಾವುದೂ ಇಲ್ಲ. ಸೊ ಇರುವುದು ಮನೆಗಳಲ್ಲಿ, ಎಲ್ಲಿ ಅವರಿಗೆ ಸೇರಕ್ಕಾಗುತ್ತೆ ಆ ಸ್ಥಳಗಳಲ್ಲಿ ಮಾತ್ರ ಸೇರುತ್ತಾ ಇತ್ತು. ಆದ್ರೆ ಈಗ ನಮ್ಗೆ ದೇವರು ಚರ್ಚ್ಗಳನ್ನು ಕೊಟ್ಟಿದ್ದಾರೆ. ಸೊ ಅವರು ಮನೆಗಳಲ್ಲಿ ಕಾರ್ಯ ಮಾಡ್ತಾ ಇತ್ತು. ಅಷ್ಟು ತೀಕ್ಷ್ಣವಾಗಿ ನೋಡಿ, ಒಂದು ಕಮ್ಯುನಿಟಿ ಆಗಿ ಅವರು ಮುಂದೆ ಹೋಗ್ತಾ ಇದ್ದರು. ಓಕೆ, ಸೊ ಇದು ಜೆರೂಸಲೇಮ್ ಚರ್ಚಿನಲ್ಲಿ ನಡೆದ ಆ ಒಂದು ಇವಾಂಜಲೈಸೇಷನ್ ಅಂಡ್ ಡಿಸೈಪಲ್ಶಿಪ್ ಟ್ರೈನಿಂಗ್. ಇನ್ನು ನೋಡೋಣ, ಅಂತಿಯೋಕ್ಯ ಎಂಬ ಸ್ಥಳದಲ್ಲಿ ಆ ಫಸ್ಟ್ ಕ್ರೈಸ್ತರೆಂದು ಕರೆಯಲ್ಪಟ್ಟ ಸ್ಥಳ ಅಂತಿಯೋಕ್ಯದಲ್ಲೇ. ಓಕೆ, ವಿಶ್ವಾಸಿಗಳನ್ನು ಅದುವರೆಗೆ ಅಂದ್ರೆ ಆ ಒಂದು ಮಾರ್ಗದಲ್ಲಿ ನಡೆಯುವರು ಎಂಬ ರೀತಿಯಲ್ಲಿ, ಫಾಲೋಯಿಂಗ್ ದ ವೇ ಎಂಬ ರೀತಿಯಲ್ಲಿ ಇತ್ತು. ಆದ್ರೆ ಅಂತಿಯೋಕ್ಯ ಎಂಬ ಸ್ಥಳದಲ್ಲಿ ಅವರನ್ನು ಕ್ರಿಶ್ಚಿಯನ್ಸ್ ಅಂತೇಳಿ ಕರೆಯಲಾಗಿತ್ತು. ಸೊ ಅಂತಿಯೋಕ್ಯ ಚರ್ಚ್ನಲ್ಲಿ ಹೇಗೆ ಈ ಒಂದು ಇವಾಂಜಲೈಸೇಷನ್ ಮತ್ತೆ ಡಿಸೈಪಲ್ಶಿಪ್ ನಡೆಯಿತು ಎಂದು ನಾವು ನೋಡೋಣ. ಪ್ರೇಷಿತ ಕಾರ್ಯಕಲಾಪ 11ನೇ ಅಧ್ಯಾಯಕ್ಕೆ ಬರೋಣ. 11ನೇ ಅಧ್ಯಾಯ 19ರಿಂದ ನಾವು ಓದುವಾಗ ನಾವು ಒಂದೊಂದು ವಚನಗಳು ನಾವು ಶ್ರದ್ಧೆಯಿಂದ ಧ್ಯಾನಿಸಿ ಓದೋಣ. ಸ್ಟೆಫಾನನು ಕೊಲೆಯಾದ ಮೊದಲ್ಗೊಂಡು ಉಂಟಾದ ಹಿಂಸಾಚಾರದ ನಿಮಿತ್ತ ಭಕ್ತಾದಿಗಳು ಚದರಿ ಹೋದರು. ನೋಡಿ, ಅವರಲ್ಲಿ ಕೆಲವರು ಒಂದ್ ನಿಮಿಷ. ಸೊ ಏನಾಯ್ತಂದ್ರೆ, ಸ್ಟೆಫಾನನ ಕೊಲೆಯಾದಾಗ ಇವರು ಎಲ್ಲ ಜೆರೂಸಲೇಮಿನಲ್ಲಿ ಮಾತ್ರ ಸೆಂಟ್ರಲೈಸ್ ಆಗಿದ್ದರು. ಈ ವಿಶ್ವಾಸಿಗಳು 3,000 ಆಯ್ತು, 5,000 ಆಯ್ತು, ಜನ ಜಾಸ್ತಿ ಆಗ್ತಾ ಬರ್ತಾ ಇದೆ. ಬರೀ ಜೆರೂಸಲೇಮಿನಲ್ಲಿ ಮಾತ್ರ ಸೆಂಟ್ರಲೈಸ್ ಆಗಿತ್ತು. ಆದ್ರೆ ಅದು ಸಾಲದು ಅಂದ್ರೆ ದೇವರಿಗೆ ಗೊತ್ತು ಇದು ಎಲ್ಲಿಯೇ ಹೋಗ್ಬೇಕು, ವಿಶ್ವದ ಎಲ್ಲೆಡೆಗೂ ಹೋಗ್ಬೇಕು. ಇವರು ಜೆರೂಸಲೇಮಿನಲ್ಲಿ ಮಾತ್ರ ಇದ್ರೆ ಹೇಗೆ ಸರಿ ಆಗ್ತದೆ? ಸೊ ವಿಶ್ವದ ಎಲ್ಲೆಡೆಗೂ ಹೋಗಲು ಇರುವ ಒಂದು ಮಾರ್ಗವಾಗಿರ್ಬೋದೋ ಏನೋ ಗೊತ್ತಿಲ್ಲ. ಜೆರೂಸಲೇಮಿನಲ್ಲಿ ಶೋಧನೆಗಳು, ಸಹನೆಗಳು ಪ್ರಾರಂಭವಾಯಿತು. ಅಲ್ಲಿ ಇರಕ್ಕಾಗಲ್ಲ ಎಂಬ ಪರಿಸ್ಥಿತಿ ಆಗಿತ್ತು. ಏನಾಗಿದೆ, ಜೆರೂಸಲೇಮಿನಿಂದ ವಿಶ್ವಾಸಿಗಳು ಎಲ್ಲೆಡೆಯೂ ಚೆದರಿ ಹೋಗಲು ಪ್ರಾರಂಭವಾಯಿತು 1ನೇ ಶತಮಾನದಲ್ಲಿ.
ಈಗ ಚೆದರಿ ಹೋಗುವವರ ಮನಸ್ಸಿನಲ್ಲಿ ಏನಿದೆ? ದುಃಖ ಇರುತ್ತೆ ಅವರಿಗೆ, ಅಲ್ವಾ? ದುಃಖ ಇರ್ತದೆ. ಅಯ್ಯೋ, ನಮ್ಮನ್ನು ಓಡಿಸ್ತಾ ಇದ್ದಾರಲ್ಲ, ನಾವ್ ಇನ್ನು ಎಲ್ಲಿ ಹೋಗ್ಲಿ, ಎಲ್ಲಿ ಸೆಟ್ಲ್ ಆಗ್ಲಿ, ಈ ಚಿಂತೆ ಅವರಿಗೆ ಜಾಸ್ತಿ ಬರಬೇಕಿತ್ತು. ಆದ್ರೆ ಈ ಚೆದರಿ ಹೋದ ಈ ಒಂದು ಡಿಸೈಪಲ್ಸ್ ಏನ್ ಮಾಡ್ತಾ ಇದ್ದಾರೆ? ಮುಂದುವರಿಸೋದಿ. ಅವರಲ್ಲಿ ಕೆಲವರು ಫೆನಿಷ್ಯ, ಸೈಪ್ರಸ್, ಅಂತಿಯೋಕ್ಯದವರೆಗೂ ಹೋಗಿ ಶುಭ ಸಂದೇಶವನ್ನು ಸಾರಿದರು. ನೋಡಿ, ಚೆದರಿ ಹೋದವರು ಅಲ್ಲಿಯೇ ಹೋಗಿ ಸೆಟ್ಲ್ ಆಗಿ ಏನೋ ಆ ಬದುಕುವ ಪ್ರಯತ್ನ ಮಾಡ್ಬೇಕಾದವರು ಅಲ್ಲೋಗಿ ಏನ್ ಮಾಡ್ತಾ ಇದ್ದಾರೆ? ಚೆದರಿ ಹೋದ್ರೆ ಶುಭ ಪರವಾಗಿಲ್ಲ, ಹೋಗಿರೋ ಕಡೆ ಎಲ್ಲ ಹೋಗಿ ಶುಭ ಸಂದೇಶವನ್ನು ಸಾರುತ್ತಾ ಇದ್ದಾರೆ. ಪ್ರಿಯರೇ, ಈ ರೀತಿ ಶುಭ ಸಂದೇಶವನ್ನು ಸಾರಲು ಹೇಗೆ ಸಾಧ್ಯ ಆಗಿರ್ಬೋದು ದಯಾಲು? ಅದೇ ಅವ್ರ ಜೊತೆಗಿದ್ದಂತ ಆತ್ಮರು, ಅವರು ಅಲ್ಲಿ ಪಡೆದಂತ ಪವಿತ್ರಾತ್ಮರ ಶಕ್ತಿ ಹಾಗೂ ಅವರಲ್ಲಿದ್ದಂತ ದಾಹ. ಒಂದು ಮುಖ್ಯವಾಗಿ ಹೇಳೋದಾದ್ರೆ, ಅವ್ರಿಗೆ ಡಿಸೈಪಲ್ಶಿಪ್ ಎಲ್ಲ ದಿನೇ ದಿನೇ ಪ್ರೇಷಿತರ ಕೈಯಿಂದ ವಚನಗಳು ಕಲಿತಾ ಇದ್ದಾರಲ್ಲ, ಒಂಥರ ಅವರು ಈ ಒಂದು ಟರ್ಮ್ ನಾನು ಎಲ್ಲರೂ ಓದಿದ್ದೇನೆ, ಸ್ಯಾಚುರೇಟೆಡ್ ವಿತ್ ವರ್ಡ್ ಆಫ್ ಗಾಡ್. ವಚನದಿಂದ ಅವರು ಒಂಥರ ಸ್ಯಾಚುರೇಷನ್ ಆಗಿದೆ. ಸ್ಯಾಚುರೇಷನ್ ಹೇಳುವಾಗ ಕೆಜೆ ಸರ್, ಒಂದು ತುಂಬಿ ಬರೋದು, ಅದು ತುಂಬಿ ವಚನ ಇವರ ಹೃದಯದಲ್ಲಿ ತುಂಬಿ ಇದೆ, ಸ್ಯಾಚುರೇಟೆಡ್ ಆಗಿದೆ. ಈಗ ಒಂಥರ ಈ ನಾವು ದೋಸೆಗೆ ಹಿಟ್ಟು ರೆಡಿ ಮಾಡುವಾಗ ಬೆಳಿಗ್ಗೆ ಆಗುವಾಗ ತುಂಬಿ ಇರುತ್ತಲ್ಲ, ಬೇರೆ ವಿಧಿ ಇಲ್ಲ, ಇನ್ನು ತುಂಬಿದ್ರೆ ಹೊರಗಡೆ. ಸೊ ಇದೇ ರೀತಿಯಲ್ಲಿ ಅವರ ಹೃದಯದಲ್ಲಿರುವುದು ಈ ವಚನ. ಅವ್ರು ಹೋಗುವ ಕಡೆ ಏನ್ ಕೊಡ್ತಾರೆ? ಅವ್ರ ಹೃದಯದಲ್ಲಿ ತುಂಬಿರುವುದು ಕೊಡ್ತಾರೆ. ಇದೇನು ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡೋ ವಿಷಯಗಳಲ್ಲ ಅದು. ಅದು ಇಂಥ ಮೈಕ್ ಇಟ್ಕೊಂಡು ಕೊಟ್ಟಿರ್ಬೋದು ಅಂತ ಏನಿಲ್ಲ. ಸಿಕ್ಕುವವರಿಗೆಲ್ಲ ಈ ವಚನಗಳು ಬೋಧಿಸಿದೆ, ಸ್ಯಾಚುರೇಟೆಡ್ ವಿತ್ ದ ವರ್ಡ್ ಆಫ್ ಗಾಡ್. ಸೊ ಇವರು ಓಡಿ ಹೋಗ್ತಾ ಇದ್ದಾರೆ ಸಹನೆಗಳಿಂದ, ಅಲ್ಲಿಂದ ಓಡಿ ಹೋಗ್ತಾ ಇದ್ದಾರೆ ಜೆರುಸಲೇಮಿನಿಂದ. ಆದ್ರೆ ಹೋಗುವ ಕಡೆ ಅವ್ರು ಸೆಟ್ಲ್ ಆಗುವ ಪ್ರಯತ್ನ ಎಲ್ಲ ಮಾಡ್ತಾ ಇರೋದು. ಫಸ್ಟ್ ಅವರು ಮಾಡುವುದು ಶುಭ ಸಂದೇಶವನ್ನು ಸಾರ್ತಾ ಇದ್ದಾರೆ. ಅದವರ ಮನಸ್ಸಿನಲ್ಲಿ ತುಂಬಿ ತುಳುಕ್ತಾ, ಯಾರೆಲ್ಲ ಮನಸ್ಸಿನಲ್ಲಿ ಈ ವಿಷಯ ತುಂಬಿ ತುಳುಕ್ತಾ ಇದೆ, ನಾನು ಹೋಗೋ ಕಡೆ ಎಲ್ಲ ಈ ವಚನನೇ ಕೊಡಬೇಕು, ಅವರಿಗೆ ಬೋಧಿಸಬೇಕು, ಇದು ತುಂಬಿ ತುಳುಕದೇ ಇದ್ರೆ ಕಾರಣ ಏನೆಂದರೆ ನಾವು ದೇವರ ವಾಕ್ಯದಿಂದ ಆ ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಬಂದಿಲ್ಲ ಅಂದರ್ಥ. ನಾವು ಇನ್ನೂ ನಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ತುಂಬಿಸಲೇಬೇಕು. ಪ್ರೈಸ್ ದ ಲಾರ್ಡ್. ಸೊ ಪ್ರಿಯರೇ, ಇನ್ನು ಮುಂದುವರಿಸಿ ಓದಿ. ಆದರೆ ಇದನ್ನು ಸಾರಿದ್ದು ಯೆಹೂದ್ಯರಿಗೆ ಮಾತ್ರ. ಸೈಪ್ರಸ್ ಮತ್ತು ಸಿರೇನಿನ ಕೆಲವು ಭಕ್ತರಾದರೂ ಅಂತಿಯೋಕ್ಯಕ್ಕೆ ಹೋಗಿ ಪ್ರಭು ಯೇಸುವಿನ ಶುಭ ಸಂದೇಶವನ್ನು ಗ್ರೀಕರಿಗೂ ಸಾರಿದರು. ಪ್ರಭುವಿನ ಇದಕ್ಕೆ ಈ ಪ್ರೋಸೆಸ್ ಏನು? ಇವಾಂಜಲೈಸೇಷನ್. ಹೋಗಿ ಶುಭ ಸಂದೇಶವನ್ನು ಸಾರ್ತಾ ಇದ್ದಾರೆ, ಇವಾಂಜಲೈಸೇಷನ್ ಮಾಡ್ತಾ ಇದ್ದಾರೆ. ಇನ್ನು ಮುಂದುವರಿಸಿ. ಪ್ರಭು ಯೇಸುವಿನ ಶಕ್ತಿ ಅವರೊಡನೆ ಇತ್ತು. ಜನರು ಬಹು ಸಂಖ್ಯೆಯಲ್ಲಿ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ಅವರ ಭಕ್ತರಾದರು. ಸೊ ಬಹು ಸಂಖ್ಯೆಯಲ್ಲಿ ಜನರು ಇವಾಂಜಲೈಸೇಷನ್ ಆದ್ಮೇಲೆ ನಡೆಯುವ ಪ್ರೋಸೆಸ್ ಇತ್ತು. ಬಹು ಸಂಖ್ಯೆಯಲ್ಲಿ ಜನರು ವಿಶ್ವಾಸವಿಟ್ಟು ಅದರಲ್ಲಿ ಪಾಲ್ಗೊಂಡ್ರು. ಓಕೆ, ಮತ್ತೆ ಈ ಸಮಾಚಾರ ಜೆರುಸಲೇಮಿನ ಧರ್ಮಸಭೆಗೆ ತಲುಪಿತು. ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಅವರು ಕಳಿಸಿದರು. ನೋಡಿ, ಈಗ ಈ ಯಾವ ಸಮಾಚಾರ ಜೆರುಸಲೇಮಿಗೆ ತಲುಪಿತ್ತು? ಪ್ರಭುವಲ್ಲಿ ವಿಶ್ವಾಸ ಇಟ್ಟವರೆಲ್ಲ ಭಕ್ತರಾಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಂತಿಯೋಕ್ಯದಲ್ಲಿ ಇವಾಂಜಲೈಸೇಷನ್ ನಡೀತಾ ಇದೆ. ಸುಮಾರು ಜನ ದೀಕ್ಷಾಸ್ನಾನ ಪಡೀತಾ ಇದ್ದಾರೆ. ಈ ಸಂದೇಶವು ಜೆರುಸಲೇಮಿನ ಧರ್ಮಸಭೆಯಲ್ಲಿ ತಲುಪಿತ್ತು. ಸೊ ಈಗ ಅಂತ್ಯೋಕ್ಯದಲ್ಲಿ ಎಷ್ಟು ಸ್ಟೆಪ್ ಆಗಿದೆ? ಒಂದು ಇವಾಂಜಲೈಸೇಷನ್, ಒಂದು ದೀಕ್ಷಾಸ್ನಾನ. ಈಗ ಮೂರನೇ ಸ್ಟೆಪ್ ಯಾರು ಕೊಡ್ಬೇಕು? ಪ್ರೇಷಿತರು ಕೊಡಬೇಕು. ಅರ್ಥ ಆಯ್ತಲ್ಲ? ಟ್ರೈನಿಂಗ್ ಪ್ರೋಗ್ರಾಮ್. ಆ ಒಂದು ಕಾರ್ಯವನ್ನು ಕಲಿತವರು ಕೊಡಬೇಕು. ಪ್ರಿಯರ, ಪ್ರೇಷಿತರು ಎಂದು ಹೇಳುವಾಗ ನೀವು ನೋಡಿ, ಯೂದನು ಸತ್ತಾಗ ಯೂದನ ಒಂದು ಪೊಸಿಷನ್ ಫಿಲ್ ಮಾಡಕ್ಕೆ ಅವ್ರು ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ?
ಮತ್ತಿಯನನ್ನ. ಯೂದನ ಪೊಸಿಷನ್ ಫಿಲ್ ಮಾಡಕ್ಕೆ ಈ ಮತ್ತಿಯನನ್ನು ಸೆಲೆಕ್ಟ್ ಮಾಡುವಾಗ ಅವ್ರು ಏನ್ ಹೇಳ್ತಾ ಇದ್ರೆ? ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 19ನೇ ವಾಕ್ಯ ಓದಿ. ಈ ವಿಷಯ ಜೆರುಸಲೇಮಿನ ನಿವಾಸಿಗಳಿಗೆಲ್ಲ ತಿಳಿಯಿತು. ಆ ಜಮೀನನ್ನು ತಮ್ಮ ಭಾಷೆಯಲ್ಲಿ ಅಲ್ಕೆದೆಮ್ಮ ಅಂದರೆ ಉತ್ತರ ನೆಲ ಎಂದು ಕರೆಯಲಾರಂಭಿಸಿದರು. ಯೂದನು ಸತ್ತ ಸ್ಥಳ ಅಕ್ಕಲ್ಧಾಮ. ಮುಂದುವರಿಸಿ. ಅವನ ಮನೆ ಹಾಳಾಗಲಿ, ಅದು ಪಾಳು ಬೀಳಲಿ ಎಂದು ಅವರ ಸ್ಥಾನ ಇನ್ನೊಬ್ಬನದಾಗಲಿ ಎಂದು ಕೀರ್ತನಾ ಗ್ರಂಥದಲ್ಲಿ ಬರೆಯಲಾಗಿದೆ. ಆದುದರಿಂದ ಪ್ರಭು ಆ ಪ್ಲೇಸ್ ಇನ್ನೊಬ್ಬನಿಗೆ ಆಗಲಿ ಎಂದು ಕೀರ್ತನೆಯಲ್ಲಿ ಬರೆಯಲಾಗಿದೆ. ಯೂದನ ಸ್ಥಾನ. ಓಕೆ, ಮುಂದುವರಿಸಿ. ಆದುದರಿಂದ ಪ್ರಭು ಯೇಸುವಿನ ಪುನರುತ್ಥಾನಕ್ಕೆ ನಮ್ಮೊಡನೆ ಸಾಕ್ಷಿಯಾಗಿರಲು ಒಬ್ಬನನ್ನು ನಾವು ಆರಿಸಬೇಕಾಗಿದೆ. ಆದುದರಿಂದ ಈ ಯೂದನ ಸ್ಥಾನಕ್ಕೆ, ಪ್ರಭು ಯೇಸುವಿನ ಪುನರುತ್ಥಾನಕ್ಕೆ ಸಾಕ್ಷಿಯಾದ ಒಬ್ಬ ವ್ಯಕ್ತಿಯನ್ನು ನಾವು ಸೆಲೆಕ್ಟ್ ಮಾಡ್ಬೇಕು. ಅಂದ್ರೆ ಬರೀ 12 ಜನ ಮಾತ್ರ ಅಲ್ಲ ಈ ಒಂದು 120 ಜನ ಇದ್ರಲ್ಲ ಜೆರುಸಲೇಮಿನಲ್ಲಿ, ಅಂದ್ರೆ ಮೇಲ್ಛಾವಣಿಯಲ್ಲಿ ಸುಮಾರು ಜನ. ನಮ್ಗೆ ಹೆಸರು ಗೊತ್ತಿಲ್ಲದೆ ಇರುವ ಸುಮಾರು ಜನ ಯೇಸುವಿನ ಜೊತೆಗೆ ಸಂಚರಿಸ್ತಾ ಇದ್ದಿರ್ಬೇಕು. ಓಕೆ, ಯಾಕಂದ್ರೆ ಯೇಸುವಿನ ಪುನರುತ್ಥಾನದಲ್ಲಿ ಅವರು ಪಾತ್ರರಾಗಿದ್ದಾರೆ. ಮತ್ತಿಯಾಸ್. ಓಕೆ, ಇನ್ನು ಮುಂದುವರಿಸಿ ಓದಿ. ನಾವು ಆರಿಸಬೇಕಾದ ಹಂತವನ್ನು ಯೇಸುವಿನ ಸೇವಾ ಸಂಚಾರದಲ್ಲೆಲ್ಲ ನಮ್ಮೊಡನೆ ಇದ್ದವನಾಗಿರಬೇಕು. ಅಂದರೆ ಅವನು ಹೇಗಿರ್ಬೇಕು? ಆ ಡಿಸೈಪಲ್ ಹೇಗಿರ್ಬೇಕು? ಡಿಸೈಪಲ್. ಈಗ ನಾವು ಯೂತನ ಸ್ಥಾನಕ್ಕೆ ನಾವು ಸೆಲೆಕ್ಟ್ ಮಾಡೋ ವ್ಯಕ್ತಿ ಯಾರಿರ್ಬೇಕಂದ್ರೆ, ಯೇಸುವಿನ ದೀಕ್ಷಾ ಸ್ನಾನ, ಜೋರ್ದಾನಿನಲ್ಲಿ ಸ್ನಾನಿಕ ಯೋಹಾನನು ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನವನ್ನು ಕೊಟ್ಟ ಸಮಯದಿಂದ ಯೇಸುವಿನ ಪುನರುತ್ಥಾನದವರೆಗೆ ಅವರೊಡನೆ ಇದ್ದ ವ್ಯಕ್ತಿ ಇರಬೇಕು, ಒಂದು ಶಿಷ್ಯನು ಅಂತ ಹೇಳಿ. ಓದಿ ಹಡ್ಸ ಮತ್ತೊಮ್ಮೆ ಅದು. ಒಬ್ಬನನ್ನು ನಾವು ಆರಿಸಬೇಕಾಗಿದೆ. ಅಂತವನು ಯೇಸುವಿನ ಸೇವಾ ಸಂಚಾರದಲ್ಲೆಲ್ಲ ನಮ್ಮೊಡನೆ ಇದ್ದವನಾಗಿರಬೇಕು. ಅಂದರೆ ಸ್ನಾನಿಕ ಯೌವನ ಸ್ಥಾನವೀಕ್ಷಣೆ ಕುರಿತು ಬೋಧಿಸಿದ ದಿನದಿಂದ ಯೇಸುವಿನ ಸ್ವರ್ಗಾರೋಹಣದ ದಿನದವರೆಗೆ ನಮ್ಮ ಸಂಗಡ ಇದ್ದವನಾಗಿರಬೇಕು. ನೋಡಿ, ಈ ಶಿಷ್ಯರ ಜೊತೆಗೆ ಎಷ್ಟೋ ಜನ ಇದ್ದಾರೆ. ಸೊ ಅಂತಹ ಒಂದು ವ್ಯಕ್ತಿಯೇ ಅಪೊಸ್ತಲರಾಗಬೇಕು. ಸುಮ್ಮನೆ ಇರುವ ಒಂದು ವ್ಯಕ್ತಿ ಅಲ್ಲ. ದೀಕ್ಷಾ ಸ್ನಾನದಿಂದ ಹಿಡಿದು, ಯೇಸು ಸ್ವಾಮಿಯ ದೀಕ್ಷಾ ಸ್ನಾನದಿಂದ ಹಿಡಿದು ಯೇಸು ಸ್ವಾಮಿಯ ಸ್ವರ್ಗಾರೋಹಣದವರೆಗೆ ನಮ್ಮೊಡನೆ ಇದ್ದ ಒಂದು ವ್ಯಕ್ತಿ ಆಗ್ಬೇಕು. ಈ ಒಂದು ಏನ್ ಹೇಳ್ತೀರಾ, ಶಿಷ್ಯನಾಗಲು, ಅಪೊಸ್ತಲನಾಗಲು ಕರೆಯಲ್ಪಟ್ಟ ವ್ಯಕ್ತಿ. ಸೊ ಪ್ರಿಯ, ನಿಜ ಹೇಳ್ತೀನಿ, ನಿನ್ನೆ ಮೊನ್ನೆ ನಾವು ಏನೋ ಒಂದು ವಚನ ಕೇಳಿ ಒಂದು ಇನ್ಸ್ಪೈರ್ ಆಗಿ ನಾವು ಇದು ಮಾಡುವಾಗ ಅವರನ್ನು ನಾವು ತುಂಬಾ ಟ್ರೈನಿಂಗ್ ಕೊಟ್ಟು ಅವರನ್ನು ನಾವು ಉಪಯೋಗಿಸಬೇಕು. ಇಲ್ಲಿ ವಚನ ಯೂದನ ಬದಲು ಮತ್ತಿಯಾಸನನ್ನು ಸೆಲೆಕ್ಟ್ ಮಾಡೋ ಮುಂಚೆ ಅವರ ಒಂದು ಕಂಡೀಷನ್ ಇತ್ತು. ಯೇಸುವಿನ ದೀಕ್ಷಾ ಸ್ನಾನದಿಂದ ಯೇಸುವಿನ ಸ್ವರ್ಗಾರೋಹಣವಾದವರೆಗೆ ನಮ್ಮೊಡನೆ ಇರುವ ವ್ಯಕ್ತಿ. ಸೊ ಪ್ರಿಯರೇ, ನಿಜ ಹೇಳೋದಾದ್ರೆ, ಆ ಒಂದು ಪರಿಶುದ್ಧಾತ್ಮರನ್ನು ಸ್ವೀಕರಿಸಿ ಯೇಸುವಿನ ಮರಣ ಪುನರುತ್ಥಾನದ ಮಹಿಮೆಯನ್ನು ಕಂಡ ಒಂದು ವ್ಯಕ್ತಿ, ಆ ವ್ಯಕ್ತಿ ಆಗಿರ್ಬೇಕು ಒಬ್ಬ ಶಿಷ್ಯನು ಅಂತ ಹೇಳಿ. ಓಕೆ, ಸೊ ಅವ್ರು ಆ ರೀತಿ ಮತ್ತಿಯಾಸನನ್ನು ಸೆಲೆಕ್ಟ್ ಮಾಡಿದ್ರು. ಓಕೆ, ಸೊ ಅಷ್ಟು ಸುಮ್ಮನೆ ನಿನ್ನೆ ಮೊನ್ನೆಯಿಂದ 1-2 ದಿನ ದೇವಾನುಭವ ಪಡೆದ ವ್ಯಕ್ತಿ ಸಡನ್ ನಾವು ಶಿಷ್ಯನಾಗಿ ಮಾಡುವಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಒಂದು ಸ್ಥಾನ ಕೊಡುವಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಬ್ಯಾಕ್ ಗ್ರೌಂಡ್ ಏನು ಗೊತ್ತಿರಲ್ಲ. ಎಷ್ಟೋ ಬಾರಿ ಅವರು ಇನ್ಸ್ಪೈರ್ ಆಗುವ ಹಾಗೆ ಕಾರ್ಯ ಮಾಡ್ಬೋದು, ಆದ್ರೆ ಎಷ್ಟೋ ಕಡೆ ತಪ್ಪಿ ಹೋಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈ ಒಂದು ಅಪೊಸ್ತಲರ ಅನುದಿನದ ಬೋಧನೆಯನ್ನು ಆಲಿಸುವುದು ತುಂಬಾ ಮುಖ್ಯವಾದ ಕಾರ್ಯವಾಗಿದೆ. ಓಕೆ, ಸೊ ಈಗ ಅಂತ್ಯೋಕ್ಯ ಚರ್ಚಿಗೆ ಬರೋಣ. ಪ್ರೇಷಿತರ ಕಾರ್ಯಕಲಾಪ 11, 20, 21 ವಚನಗಳು ಓದಿ ನಾವು ಕಂಟಿನ್ಯೂ ಮಾಡಿ ಆ ವಚನ. ಪ್ರಭು ಯೇಸುವಿನ ಶಕ್ತಿ ಅವರೊಡನೆ ಇತ್ತು. ಜನರು ಬಹು ಸಂಖ್ಯೆಯಲ್ಲಿ ಪ್ರಭುವಿನಲ್ಲಿ ವಿಶ್ವಾಸ ಇಟ್ಟು ಅವರ ಭಕ್ತರಾದರು. ಈ ಸಮಾಚಾರ ಜೆರುಸಲೇಮಿನ ಧರ್ಮಸಭೆಗೆ ತಲುಪಿತು.
ನೋಡಿ ಬಾರ್ನಬನನ್ನು ಧರ್ಮಸಭೆಗೆ ಇನ್ಫಾರ್ಮೇಶನ್ ಬರ್ತಾ ಇದೆ. ಪ್ರಿಯರೇ, ಇದೇ ಹೇಳ್ತಾ ಇರೋದು. ನಾವು ಒಂದು ಪ್ರೇ ಗ್ರೂಪ್ ಪ್ರಾರಂಭ ಆಗುವಾಗ ಆ ಒಂದು ಮಾತೃ ಸಂಘಟನೆಗೆ, ಅಂದ್ರೆ ಸರ್ವಿಸ್ ಟೀಮಿಗೋ അല്ലെങ്കിൽ ಡೀನರಿ ಟೀಮಿಗೋ ಈ ಇನ್ಫಾರ್ಮೇಶನ್ ತಲುಪಬೇಕು. ಓಕೆ, ಯಾಕಂದ್ರೆ ಈ ರೀತಿ ಕಾರ್ಯಗಳು ನಡೀತಾ ಇದೆ. ಏನಾಗುತ್ತದೆ, ಕೆಲವರು ಆ ಒಂದು ಓಪನ್ನೆಸ್ ಇರಲ್ಲ. ನಮ್ದಾಯ್ತು, ನಮ್ ಪಾಡಾಯ್ತು, ಇದು ಯಾಕೆ ನಾವು ಅವ್ರಿಗೆ ಹೇಳಬೇಕು, ಅವ್ರಿಗೆ ಹೇಳಿದ್ರೆ ನಮ್ ಕಂಟ್ರೋಲ್ ಮಾಡ್ತಾರೆ, ಸೊ ಬೇಡ, ನಾವು ನಮ್ ಪಾಡೆ ಹೋಗೋಣ ಎಂದ ರೀತಿಯಲ್ಲಿ ಯೋಚನೆ ಮಾಡುವ ಸುಮಾರು ಜನ ಇದ್ದಾರೆ. ಇದ್ರಿಂದನೇ ಸುಮಾರು ಕಡೆ ತಪ್ಪು ನಡೆಯುವುದು. ಇದರಿಂದನೇ ಎಷ್ಟೋ ಬಾರಿ ನಿಮ್ಗೆ ವಚನ ಕೊಡಕ್ಕೆ ಸಾಧ್ಯ ಇಲ್ಲ ಎಂಬ ಕಾನ್ಸೆಪ್ಟ್ ಎಲ್ಲ ಬರುವುದು. ಸೊ ಪ್ರಿಯರು, ಏನೇ ಆದರೂ ನಾವು ಹೈಯರ್ ಬೋರ್ಡಿಗೆ ಇದು ತಿಳಿಸಲೇಬೇಕು. ಸೊ ಇಲ್ಲಿ ಅಂತ್ಯೋಕ್ಯದಲ್ಲಿ ನಡೆಯುವ ವಿಷಯ, ಆಗ ವಾಟ್ಸಾಪ್ ಇಲ್ಲ, ಫೋನ್ ಇಲ್ಲ, ಏನಿಲ್ಲ. ಸುಮಾರು 300 ಕಿಲೋಮೀಟರ್ ಆಚೆ ಇರುವ ಜೆರೂಸಲೇಮಿನಲ್ಲಿ ಇವರು ತಿಳಿಸಿದರು. ಯಾರನ್ನಾದ್ರೂ ಕಳಿಸಿರಬಹುದು. ಓಕೆ, ಈ ಕಾರ್ಯ ನಡೀತಾ ಇದೆ. ಅಂತ್ಯೋಕ್ಯದಲ್ಲಿ ದೊಡ್ಡ ರೀತಿಯಲ್ಲಿ ದೀಕ್ಷಾ ಸ್ನಾನದ ಕಾರ್ಯಗಳು ನಡೀತಾ ಇದೆ. ಆಗ ಜೆರೂಸಲೇಮಿನ ಚರ್ಚ್ ಏನ್ ಡಿಸೈಡ್ ಮಾಡಿದ್ರು ಅಂದ್ರೆ, ತಾಯಿ ಧರ್ಮಸಭೆ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ಮುಂದುವರಿಸಿ ಓದಿ. ಬಾರ್ನಬನು ಅಂತ್ಯೋಕ್ಯಕ್ಕೆ ಅವರನ್ನು ಕಳುಹಿಸಿದರು. ಬಾರ್ನಬರನ್ನು ಅಂತ್ಯೋಕ್ಯಕ್ಕೆ ಕಳುಹಿಸಿದ್ರು. ಬಾರ್ನಬ ಬಗ್ಗೆ ನಾವು ಧ್ಯಾನಿಸಿದ ಸುಮಾರು ಬಾರಿ. ಪ್ರಿಯರೇ, ಕೆಲವರಿಗೆ ಏನಂದ್ ಗೊತ್ತಾ, ಮೇಲಿಂದ ಬರುವವ್ರನ್ನ ಅಕ್ಸೆಪ್ಟ್ ಮಾಡಕ್ಕೇನೆ ರೆಡಿ ಇರಲ್ಲ. ಯಾಕೆ ಅವರೇ ಬರ್ಬೇಕಾ, ನಾವಿಲ್ಲಿ ಇಲ್ವಾ? ಆದ್ರೆ ಸಿಸ್ಟಮ್ ಹಾಗೇನೆ. ಅಲ್ಲಿಂದ ಧರ್ಮಸಭೆಯಿಂದ ಬಾರ್ನಬನನ್ನು ಕಳಿಸ್ತಾ ಇದ್ದಾರೆ, ಸರ್ವಿಸ್ ಟೀಮಿಂದ ಒಬ್ಬರನ್ನು ಕಳಿಸ್ತಾ ಇದ್ದಾರೆ, ನ್ಯಾಷನಲ್ ಟೀಮಿಂದ ಒಬ್ಬರನ್ನು ಕಳಿಸ್ತಾ ಇದ್ದಾರೆ ಟ್ರೈನಿಂಗ್ ಕೊಡಕ್ಕೆ. ಪ್ರಿಯರೇ, ಇದೇ ಆತರ ಸಿಸ್ಟಮ್. ಇದು ಧರ್ಮಸಭೆಯ ಪ್ರಾರಂಭದಿಂದಲೇ ಬಂದಿರೋದು. ಇಂಡಿವಿಜುವಲ್ ಮಿನಿಸ್ಟ್ರಿಗೆ ಪ್ರಾರಂಭದಿಂದಲೇ ಸಾಧ್ಯತೆ ಇರಲಿಲ್ಲ. ಅಂದ್ರೆ ನೀವು ಸ್ಟಾರ್ಟ್ ಮಾಡಿ ಕನೆಕ್ಟ್ ಮಾಡಿ ಧರ್ಮಸಭೆಯೊಂದಿಗೆ ಕನೆಕ್ಟ್ ಮಾಡಿ. ಯಾರು ಇಂಡಿವಿಜುವಲ್ ಆಗಿ ಅವ್ರನ್ನ ನಿಲ್ಲಿಸಿಲ್ಲ. ನಮ್ದು ಎಂದ ರೀತಿಯಲ್ಲಿ ಸ್ಟಾರ್ಟ್ ಮಾಡಿ ಧರ್ಮಸಭೆಯೊಂದಿಗೆ ಕನೆಕ್ಟ್ ಮಾಡಿ. ಸೊ ಅಲ್ಲಿಂದ ಬಾರ್ನಬಾಸನನ್ನು ಕಳುಹಿಸಿದ್ರು. ಬಾರ್ನಬಾಸನ ಕಳಿಸಿ ಮುಂದುವರಿಸಿ ಓದಿ. ಬಾರ್ನಬನ ಅಲ್ಲಿಗೆ ಬಂದು ದೇವರ ಕೃಪಾ ಕಾರ್ಯಗಳನ್ನು ಕಂಡು ಸಂತೋಷ ಪಟ್ಟನು. ಪ್ರಭುವಿಗೆ ದೃಢ ಮನಸ್ಸಿನಿಂದ ಪ್ರಾಮಾಣಿಕರಾಗಿರುವಂತೆ ಪ್ರೋತ್ಸಾಹಿಸಿದನು. ನೋಡಿ, ಪ್ರಭುವಿಗೆ ದೃಢ ಮನಸ್ಸಿನಿಂದ ಪ್ರಾಮಾಣಿಕರಾಗುವಂತೆ ಬೋಧಿಸಿದರು. ಡಿಸೈಪಲ್ಶಿಪ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮುಂದುವರಿಸಿ. ಬಾರ್ನಬನು ಸತ್ಪುರುಷನು, ಪವಿತ್ರಾತ್ಮ ಭರಿತನು ಹಾಗೂ ಅಗಾಧ ವಿಶ್ವಾಸವುಳ್ಳವನು. ಅನೇಕ ಜನರು ಪ್ರಭುವಿನ ಅನುಯಾಯಿಗಳಾದರು. ನೋಡಿ, ಈಗ ಬಾರ್ನಬನು ಬಂದಾಗ, ಇಲ್ಲಿ ಡಿಸೈಪಲ್ಶಿಪ್ ಟ್ರೈನಿಂಗ್ ಎಲ್ಲ ಪ್ರಾರಂಭಿಸಿದಾಗ ಈ ಒಂದು ಶುಭ ಸಂದೇಶದ ಕಾರ್ಯಗಳು ಇನ್ನೂ ಚುರುಕಾಯಿತು. ಏನ್ ಸಂಭವಿಸ್ತಾ ಇದೆ, ಇನ್ನೂ ಅನೇಕರು ವಿಶ್ವಾಸದೆಡೆಗೆ ಬರುತ್ತಾ ಇದ್ದಾರೆ. ಇನ್ನು ಮುಂದುವರಿಸಿ ಓದಿ. ಅನಂತರ ಬಾರ್ನಬನು ಸೌಲನನ್ನು ಹುಡುಕಿಕೊಂಡು ತಾರ್ಸಿಕ್ಕೆ ಹೋದನು. ಅವನನ್ನು ಅಲ್ಲಿ ಕಂಡು ಅಂತ್ಯೋಕ್ಯಕ್ಕೆ ಕರೆದುಕೊಂಡು ಬಂದನು. ನೋಡಿ, ಬಾರ್ನಬನಿಗೆ ಅರ್ಥ ಆಯ್ತು, ಇವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ತುಂಬಾ ಜ್ಞಾನಿಗಳಾಗಿದ್ದಾರೆ. ನಾನ್ ಮಾತ್ರ ಆದ್ರೆ ಕೊಟ್ರೆ ಸಾಲದು. ಬಾರ್ನಬ ಏನ್ ಮಾಡಿದಾನೆ, ಹೋಗಿ ಪೌಲನನ್ನು ಇನ್ನೂ ವಚನ ಕೊಡುವ, ಇನ್ನೊಂದು ಡೈಮೆನ್ಷನಲ್ ಇರುವ ಪೌಲನನ್ನು ಅಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಹೌದು ಪ್ರಿಯರೇ, ನಾವು ಆ ಒಂದು ಹೈಯರ್ ಬಾಡಿಯಿಂದ ಕನೆಕ್ಟ್ ಆಗುವಾಗ ಒಬ್ಬರು ಅವರಿಗೆ ಕಲಿತಾರೆ, ಈ ವ್ಯಕ್ತಿಗಳಿಗೆ ಏನೆಲ್ಲ ಬೇಕು, ಅವರು ಅದಕ್ಕೆ ತಕ್ಕವ್ರನ್ನ ಇನ್ನೂ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಟ್ರೈನಿಂಗ್ ಕೊಡುವುದು ನೋಡಿ, ಬೇರೆ ಎಲ್ಲಿಂದ್ರೂ ಅಲ್ಲ. ನಿಜ ಹೇಳೋದಾದ್ರೆ, ಒಂದು ಪ್ರೇ ಗ್ರೂಪಿಗೆ ಟ್ರೈನಿಂಗ್ ಕೊಡ್ಬೇಕಾದವರು ಡೀನರಿ ಟೀಮಲ್ಲಿ ಇರುವವರು. ಡೀನರಿ ಟೀಮಲ್ಲಿ ಇಲ್ಲದೆ ಇರುವ ಪರಿಸ್ಥಿತಿ ಆದ್ರೆ ಸರ್ವಿಸ್ ಟೀಮ್, ಡೈಸೆಷನ್ ಸರ್ವಿಸ್ ಟೀಮ್ ಇಂದ ಟ್ರೈನಿಂಗ್ ಕೊಡಬೇಕು. ಯಾಕಂದ್ರೆ ಈ ಒಂದು ಪ್ರೋಸೆಸ್ ಗೊತ್ತಿರೋದು ಅವರಿಗೇನೆ. ಅದರ ಬದಲು ಇಂಡಿವಿಜುವಲ್ ಆಗಿ ವಚನ ಕೊಡೋ ಒಂದು ವ್ಯಕ್ತಿ, ಈ ಒಂದು ಸಭೆಯೊಂದಿಗೆ ಜಾಸ್ತಿ ಕನೆಕ್ಷನ್ ಇಲ್ಲದೆ, ಸಿಸ್ಟಮ್ ಒಂದಿಗೆ ಕನೆಕ್ಷನ್ ಇಲ್ಲದೆ ಇರೋ ಒಂದು ವ್ಯಕ್ತಿ ಬಂದು ಟ್ರೈನಿಂಗ್ ಕೊಟ್ರೆ ಖಂಡಿತವಾಗಿಯೂ ಅದು ನಿಮಗೆ ತಕ್ಕ ಟ್ರೈನಿಂಗ್ ಆಗಬೇಕಂದಿಲ್ಲ. ನೋಡಿ, ಇವರೇ ಯಾರನ್ನಾದ್ರೂ ಕರ್ಕೊಂಡು ಕರೆಸ್ಬೋದಿತ್ತು, ಇವರು ಕರೆಸ್ಲಿಲ್ಲ. ಇವರು ತಿಳಿಸಿದಾಗ ಧರ್ಮಸಭೆಯಿಂದ ಕಳಿಸ್ತಾ ಇದ್ದಾರೆ. ಸೊ ಫಸ್ಟ್ ಬಾರ್ನಬನನ್ನು ಕಳಿಸಿದ್ರು,
ಬಾರ್ನಬನಿಗೆ ಅರ್ಥ ಆಯ್ತು, ಇವರಿಗೆ ಇನ್ನು ಹೈಯರ್ ಟೀಚಿಂಗ್ ಬೇಕು. ಅದಕ್ಕೆ ಪೌಲನನ್ನೇ ಕರ್ಕೊಂಡು ಬಂದು ಅವರಿಗೆ ಟೀಚಿಂಗ್ ಕೊಡಿಸ್ತಾ ಇದ್ದಾರೆ. ಪೌಲನು ಟೀಚಿಂಗ್ ಕೊಟ್ಟಾಗ ಇನ್ನು ಮುಂದುವರಿಸೋದಿ. ಅಲ್ಲಿ ಕಂಟಿ ಅಂತ್ಯ ಕರೆದುಕೊಂಡು ಬಂದರು. ಅವರಿಬ್ಬರು ಒಂದು ವರ್ಷವಿಡೀ ಧರ್ಮಸಭೆಯೊಂದಿಗೆ ಇದ್ದು ಬಹು ಜನರನ್ನು ಉಪದೇಶ ಮಾಡಿದರು. ವರ್ಷವಿಡೀ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಒಂದಿನ 2 ದಿನ ಅಲ್ಲ. ನೋಡಿ, ನೀವು ಯೋಚನೆ ಮಾಡಬಹುದಿತ್ತು, ಇವಾಂಜಲೈಸೇಷನ್ ತುಂಬಾ ಅಗತ್ಯ ಇರುವಂತ ಸಮಯ, ಆದಿ ಶತಮಾನ. ಏನೋ 1 ವಾರ 1-2 ವಾರದಲ್ಲಿ ಟ್ರೈನಿಂಗ್ ಕೊಟ್ಟು ನೀವು ಹೋಗಿ ನೀವೆಲ್ಲ ಕಡೆ ಶುಭ ಸಂದೇಶವನ್ನು ಸಾರಿ ಅಂತ ಹೇಳಿ ಕಳಿಸ್ಬೋದಿತ್ತು ಅಲ್ವಾ? ಶಾರ್ಟೇಜ್ ಇರುವ ಸಮಯ, ಶಿಷ್ಯರ ತುಂಬಾ ಶಾರ್ಟೇಜ್, ವಿಶ್ವ ಎಲ್ಲ ರೀಚ್ ಆಗ್ಬೇಕು. ನಮ್ಗೆ ಅಷ್ಟು ಜನ ಇಲ್ಲ. ಖಂಡಿತವಾಗಿಯೂ ನಾವಾಗಿದ್ರೆ ಈಗ ನೋಡಿ, ಟ್ರೈನಿಂಗ್ ಎಲ್ಲ ಶಾರ್ಟೇಜ್ ಮಾಡಿ ಈಗ ಒಂದಿನಕ್ಕೆ ಟ್ರೈನಿಂಗ್ ಲೆವೆಲ್ಗೆ ಆಗಿದೆ. LSS 7 days ಬೇಕು, 8 days ಬೇಕು ಅಂತ ಯೋಚನೆ ಮಾಡಿ ಅದು 2 daysಗೆ ನಾವು ಇದು ಮಾಡಿ ಈಗ 1 day LSS ಮಾಡೋ ರೇಂಜ್ ಅಲ್ಲಿ ನಾವು ರೀಚ್ ಆಗ್ತಾ ಇದೀವಿ. ಅಷ್ಟು ಶಾರ್ಟನ್ ಮಾಡ್ತಾ ಇದೀವಿ. ಆದರೆ ಇಲ್ಲಿ 1ನೇ ಶತಮಾನದಲ್ಲಿ ಯಾವ ರೀತಿಯಲ್ಲಿ ಅವರು ಡಿಸೈಪಲ್ಶಿಪ್ ಟ್ರೈನಿಂಗಿನ ವಿಷಯದಲ್ಲಿ ಶಾರ್ಟನ್ ಮಾಡ್ತಾ ಇಲ್ಲ. ಅವರು ಪೂರ್ತಿ 1 ವರ್ಷದಷ್ಟು ಅವರು ಪೌಲನ ಜೊತೆಗೆ ಕಲಿತಾ ಇದ್ದಾರೆ. ಅದಾದ್ಮೇಲೆನೆ ಅವ್ರು ಬೇರೆ ಕಡೆ ಕಳಗಿಸಿರುವುದು. ನೀವು ಅರ್ಥ ಮಾಡಿ, ಎಮರ್ಜೆನ್ಸಿ ಇದೆ, ಎಲ್ಲಾ ಕಡೆ ಕಳಿಸ್ಬೇಕಂತ ಅವಸ್ಥೆ ಇದೆ. ಇಲ್ದೇ ಇರೋ ಶುಭ ಸಂದೇಶ ರೀಚ್ ಆಗಲ್ಲ ಪ್ರಾರಂಭದಲ್ಲಿ ಅಂತ ಅವಸ್ಥೆ ಇದೆ. ಆದರೆ ಅವರಿವರನ್ನು ಮೆಚೂರ್ಡ್ ಆಗಿ ಮಾಡಿದ ನಂತರವಾಗಿದೆ ಶುಭ ಸಂದೇಶವನ್ನು ಸಾರಲು ಕಳಿಸಿರುವುದು. ಮುಂದುವರಿಸುವುದಿ. 1 ವರ್ಷ ಧರ್ಮಸಭೆಯಲ್ಲಿದ್ದು ಬಹು ಜನರಿಗೆ ಉಪದೇಶ ಮಾಡಿದ್ರು. ಭಕ್ತಾದಿಗಳನ್ನು ಮೊದಲ ಬಾರಿಗೆ ಕ್ರೈಸ್ತರು ಎಂದು ಕರೆದಿದ್ದು ನೋಡಿ, ಅಂತ್ಯೋಕ್ಯದಲ್ಲೇ. ಯಾವಾಗ ಇವರನ್ನು ಕ್ರೈಸ್ತರನ್ನು ಇಡೀ ವಿಶ್ವದಲ್ಲಿ ಮೊದಲನೆಯ ಬಾರಿ ಜೆರುಸಲೇಮಿನಲ್ಲ ಕ್ರೈಸ್ತರನ್ನು ಕರೆಯಲಾಗಿರೋದು. ಎಲ್ಲಿ ಕರೆಯಲಾಗಿದೆ? ಈ ಬಾರ್ನಬ ಮತ್ತು ಪೌಲ ಟ್ರೈನಿಂಗ್ ಕೊಟ್ಟಿರುವ 1 ವರ್ಷ ಟ್ರೈನಿಂಗ್ ಕೊಟ್ಟಿರುವ ಅಲ್ಲಿ ಅವರಿಗೆ ಕ್ರೈಸ್ತರು ಎಂದು ಕರೆಯಲಾಗಿದೆ. ಪ್ರಿಯರೇ, ಕ್ರೈಸ್ತರು ಎಂದು ನಾವು ಹೇಳಬೇಕಾದ್ರೆ ಈ ಪ್ರೋಸೆಸ್ ಆಗಲೇಬೇಕು. ಈ ಒಂದು ಡಿಸೈಬಲ್ಶಿಪ್ ನಮ್ಗೆ ಆಗ್ಲೇಬೇಕು. ಅದರ್ವೈಸ್ ಜಸ್ಟ್ ನೇಮ್ ಸೇಕ್ ಆಗ್ತದೆ ಕ್ರೈಸ್ತರು ಎಂಬುದು. ಭಾನುವಾರ ಕ್ರೈಸ್ತರಂತೆಲ್ಲ ಹೇಳ್ತಾ ಇದೆಯಲ್ಲ. ಓಕೆ, ಸೊ ನಿಮ್ಗೆ ಅಂತ್ಯೋಕ್ಯದ ಒಂದು ಪ್ರೋಸೆಸ್, ಯೇಸುವಿನ ಕರೆ, ಇವಾಂಜಲೈಸೇಷನ್, ಬಾಪ್ಟಿಸಮ್ ಅಂಡ್ ಡಿಸೈಬಲ್ಶಿಪ್, ಈ ವಿಷಯ ನಮ್ಗೆ ಗೊತ್ತಾಗಿದೆ. ಇನ್ನೊಂದು ಕಡೆದು ನಾನು ಹೇಳಿ ಕನ್ಕ್ಲೂಡ್ ಮಾಡ್ತೇನೆ. ಸಮಾರ್ಯದಲ್ಲಿ ಹೇಗೆ ಸಂಭವ ನಡೆಯಿತು? ಯಾಕಂದ್ರೆ ನಾವು ಕಲಿಬೇಕು. ಈಗ ನಾವು ಮಾಡುವುದೇ ಸರಿ ಎಂಬ ಭಾವನೆ ಕೆಲವೊಮ್ಮೆ ನಮ್ಗೆ ಬರುತ್ತೆ. ಆದಿ ಶತಮಾನದಲ್ಲಿ ಅಪೊಸ್ತಲರು ಏನ್ ಮಾಡಿದ್ದಾರೆ ನಾವು ನೋಡೋಣ. ಸಮಾರ್ಯ ಪ್ರೇರಿತರ ಕಾರ್ಯಕಲಾಪ 8ನೇ ಅಧ್ಯಾಯದಲ್ಲಿ 4, 5, 6, 7 ವಚನ ಓದುವಾಗ, ಚದರಿ ಹೋದ ಭಕ್ತ ವಿಶ್ವಾಸಿಗಳು 8:1 ಚದರಿ ಹೋದ ಭಕ್ತ ವಿಶ್ವ, ಅಲ್ಲೂ ಸಹನೆ ಸ್ಟೆಫಾನನ ಆ ಒಂದು ಮರಣದ ನಂತರ ಭಕ್ತ ವಿಶ್ವಾಸಿಗಳನ್ನು ಓಡಿಸಿದ್ರು ಜೆರುಸಲೇಮಿನಿಂದ. ಈಗ ನಾನು ಹೇಳಿದ್ದೇನೆ ಅಂತ್ಯೋಕ್ಯ ತಲುಪಿರುವ ಹಾಗೆ ಚದರಿ ಹೋದ ಕೆಲವರು ಸಮಾರ್ಯ ಕಡೆಗೆ ಹೋದರು. ಓದಿ. ಚದರಿ ಹೋದ ಭಕ್ತ ವಿಶ್ವಾಸಿಗಳು ಎಲ್ಲೆಲ್ಲೋ ಹೋಗಿ ಶುಭ ಸಂದೇಶ ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯದ ಪ್ರಮುಖ ಪಟ್ಟಣವೊಂದಕ್ಕೆ ಹೋಗಿ ಅಲ್ಲಿ ಜನರಿಗೆ ಫಿಲಿಪ್ಪ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಸಮಾರ್ಯ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ, ಸಮಾರ್ಯ ಊರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ? ಓದಿ. ಓದಿ. ಅಲ್ಲಿಯ ಜನರಿಗೆ ಯೇಸುವೆ ಅಭಿಷಿಕ್ತರಾದ ಲೋಕೋದರಕನೆಂದು ಸಾರಿದರು. ಅಲ್ಲಿಯ ಜನರಿಗೆ ಫಿಲಿಪ್ಪನು ಯೇಸುವೆ ಅಭಿಷಿಕ್ತರಾದ ಲೋಕೋದ್ಧಾರಕರು ಎಂದು ಸಾರ್ತಾ ಇದ್ದಾರೆ, ಇವಾಂಜಲೈಸೇಷನ್ ಮಾಡ್ತಾ ಇದ್ದಾರೆ. ಇನ್ನು ಮುಂದುವರಿಸಿ. ಜನಸಮೂಹವು ಅವನಿಗೆ ಕಿವಿ ಕೊಟ್ಟಿತು. ಜನಸಮೂಹ ಅವರಿಗೆ ಕಿವಿ ಕೊಟ್ಟಿತ್ತು. ಇನ್ನು ಅವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡಿತು. ಅವನ ಬೋಧನೆಯನ್ನು ಒಮ್ಮನಸ್ಸಿಂದ ಸ್ವೀಕರಿಸಿತು. ಅನೇಕರು ಹಿಡಿದಿದ್ದ ದೆವ್ವಗಳು ಅಬ್ಬರಿಸುತ್ತಾ ಅವರನ್ನು ಬಿಟ್ಟಗಲಿದವು. ಸೊ ಇದೆಲ್ಲ ಇದರ ಪ್ರೋಸೆಸ್. ಸ್ವಲ್ಪ ಅದ್ಭುತ ನಡೆಯುವುದು, ದೆವ್ವ ಓಡುವುದೆಲ್ಲ ಇದರ ಪ್ರೋಸೆಸ್ ಅಷ್ಟೇ, ಅದೆಲ್ಲ ಮುಖ್ಯ. ಇನ್ನು ಪಾರ್ಶ್ವವಾಯು ಪೀಡಿತರು ಕುಂಟರು ಸ್ವಸ್ಥರಾದರು. ಇದರಿಂದ ಆ ಪಟ್ಟಣದಲ್ಲಿ ಉಂಟಾದ ಸಂತೋಷಕ್ಕೆ ಎಲೆಯೇ ಇರಲಿಲ್ಲ.
ಆ ಪಟ್ಟಣದಲ್ಲಿ ಆಗ ಸಿಮೋನ್ ಎಂಬ ಒಬ್ಬ ಮಂತ್ರವಾದಿ ಇದ್ದನು. ಓಕೆ ಅವನು ಓಕೆ. ಸೊ ಪ್ರಿಯರೇ, ಇಲ್ಲಿ ಏನ್ ನಡೀತಾ ಇದೆ? 4, 5, 6, 7 ವಚನಗಳಲ್ಲಿ ಸಮಾರ್ಯದಲ್ಲಿ ಒಂದು ನವೀಕರಣ, ಅಂದ್ರೆ ಒಂದು ವಿಶ್ವಾಸದ ಒಂದು ಕನ್ವೆನ್ಷನ್ ನಡೀತಾ ಇದೆ. ಅನೇಕರು ವಿಶ್ವಾಸದವರೆಗೆ ಬರ್ತಾ ಇದ್ದಾರೆ. ಅನೇಕರು ದೀಕ್ಷಾ ಸ್ನಾನವನ್ನು ಸಹ ಪಡೆದಿರಬಹುದು. ಓಕೆ. ಸೊ ಈ ಒಂದು ಫಸ್ಟ್ ಸ್ಟೆಪ್ ಇವಾಂಜಲೈಸೇಷನ್ ಪ್ರೋಸೆಸ್ ನಡೆಯುವಾಗ 14ನೇ ವಾಕ್ಯದಿಂದ ಓದಿ. 12ರಲ್ಲಿದೆ. ಆದರೆ ಫಿಲಿಪ್ಪನು ದೇವರ ಸಾಮ್ರಾಜ್ಯ ಹಾಗೂ ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಬೋಧಿಸಿದಾಗ ಅದರಲ್ಲಿ ವಿಶ್ವಾಸ ತಡೆದರಲ್ಲಿ ಸ್ತ್ರೀ ಪುರುಷರಿಂದ ದೀಕ್ಷಾ ಸ್ನಾನವನ್ನು ಪಡೆದರು. ನೋಡಿ, ಸೆಕೆಂಡ್ ಸ್ಟೆಪ್. ಇನ್ನು ಮುಂದುವರಿಸಿ ಓದಿ. ಸಿಮೋನನ್ನು ಕೂಡ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನವನ್ನು ಪಡೆದು ಫಿಲಿಪ್ಪನ ಸಂಗಡಿಗರನ್ನು ಫಿಲಿಪ್ಪನು ಮಾಡಿದ ಅದ್ಭುತ ಕಾರ್ಯಗಳನ್ನೇ ಸೂಚಕ ಕಾರ್ಯಗಳನ್ನು ಕಂಡು ಬೊಕ್ಕಸ ಬೆರಗಾದನು. ಸಮಾರ್ಯದ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿದ್ದ ಸಮಾಚಾರ ಇದು ಮುಖ್ಯ. ಸಮಾರ್ಯದ ಜನರು ಯೇಸುವಿನ ವಾಕ್ಯವನ್ನು ಸ್ವೀಕರಿಸಿದ, ಅಂದ್ರೆ ಧರ್ಮಸಭೆಗೆ ಈ ಇನ್ಫಾರ್ಮೇಶನ್ ರೀಚ್ ಆಯಿತು. ಯಾವ ಇನ್ಫಾರ್ಮೇಶನ್? ಇಲ್ಲಿ ಅನೇಕರು ವಿಶ್ವಾಸಿಗಳಾಗ್ತಾ ಇದ್ದಾರೆ, ಅನೇಕರು ದೀಕ್ಷಾಸ್ನಾನ ಪಡೀತಾ ಇದ್ದಾರೆ. ಈ ಇನ್ಫಾರ್ಮೇಶನ್ ಧರ್ಮಸಭೆಗೆ ರೀಚ್ ಆದ ತಕ್ಷಣ ಧರ್ಮಸಭೆಯಿಂದ ಏನ್ ನಡೀತಾ ಇದೆ? ಜೆರುಸಲೇಮ್ ಚರ್ಚಿನಿಂದ ಏನ್ ಮಾಡ್ತಾ ಇದಾರೆ? ಯಾರನ್ನ ಕಳಿಸ್ತಾ ಇದಾರೆ ಇಲ್ಲಿಗೆ, ಸಮಾರ್ಯಕ್ಕೆ? ಅವರು ಪೇತ್ರ ಮತ್ತು ಯೌವಾನನ್ನು ಅಲ್ಲಿಗೆ ಕಳುಹಿಸಿದರು. ನೋಡಿ, ಮೇನ್ ಕಂಬಗಳನ್ನೇ ಕಳಿಸ್ತಾ ಇದ್ರು. ನೀವಿಬ್ಬರೇ ಹೋಗ್ಬೇಕು ಅಲ್ಲಿ. ಸಮಾರ್ಯದಲ್ಲಿ ಡಿಸೈಪಲ್ಶಿಪ್ ಕೊಡಕ್ಕೆ ನೀವಿಬ್ಬರೇ ಹೋಗ್ಬೇಕಂದೇಳಿ ಪೇತ್ರ ಮತ್ತು ಯೌವಾನನನ್ನು ನೋಡಿ ಥರ್ಡ್ ಸ್ಟೆಪ್ಗೆ ಕಳಿಸ್ತಾ ಇದ್ದಾರೆ. ಮುಂದುವರಿಸಿ ಓದಿ. ಇವರು ಬಂದು ಆ ಜನರು ಪವಿತ್ರಾತ್ಮ ವರವನ್ನು ಪಡೆಯಲೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ನೋಡಿ, ಏಕೆಂದ್ರೆ ಆ 3ನೇ ಸ್ಟೆಪ್ ಅಲ್ಲಿ ಮೇ ಬಿ ಒಂಥರ ದೃಢೀಕರಣದ ಒಂದು ಪ್ರಿಪರೇಷನ್ ತರ ನಾವು ನೋಡ್ಬೋದು. ಓಕೆ, ಅವರು ಪವಿತ್ರಾತ್ಮರನ್ನು ಪಡೆಯುವಂತೆ. ಓಕೆ, ಆದ್ರೆ ಅವರ ಪವಿತ್ರಾತ್ಮರ ಮೇ ಬಿ ಪವಿತ್ರಾತ್ಮರ ವರದಾನಗಳು ವಾಕ್ಯ ಎಲ್ಲ ಅವರಿಗೆ ಬೋಧಿಸಿರ್ಬಹುದು ಮೋಸ್ಟ್ಲಿ ಆ ಟೈಮ್ಲಿ ಡಿಸೈಪಲ್ಶಿಪ್ ಅಲ್ಲಿ. ಓಕೆ, ಇವಾಂಜಲೈಸೇಷನ್ ಅವ್ರು ಜಸ್ಟ್ ಕಾಣ್ತಾ ಇದ್ದಾರೆ, ಅದ್ಭುತ ನಡೆಯುವುದು, ಆ ಒಂದು ಪಶ್ಚಾತ್ತಾಪ, ಮಾನಸಾಂತರ, ಮನ ಪರಿವರ್ತನೆ, ಇದೆಲ್ಲ ಆ ಇವಾಂಜಲೈಸೇಷನ್ ಪ್ರೋಸೆಸ್ ನಡೀತಾ ಇದೆ. ಆದ್ರೆ ಅಪೊಸ್ತಲರು ಬಂದು ಇವರಿಗೆ ಡೀಪರ್ ವಚನಗಳು ಕೊಡ್ತಾ ಇದ್ದಾರೆ. ಸೊ ಈ ಡೀಪರ್ ವಚನ ಕೊಡುವಾಗ ಏನಾಯ್ತು? ಸಮಾರ್ಯದಲ್ಲೂ ಅನೇಕ ಶಿಷ್ಯರುಗಳುಂಟಾದರು. ಮುಂದುವರಿಸೋದೇ ಅರ್ಥ. ಏಕೆಂದರೆ ಅವರು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾಸ್ನಾನ ಪಡೆದವರೇ ಹೊರತು ಅವರಲ್ಲಿ ಯಾರ ಮೇಲೂ ಆ ವರವು ಬಂದಿರಲಿಲ್ಲ. ಸೊ ಇದು ಏನಾಗಿತ್ತು? ಅವರಿಗೆ ವಿಶ್ವಾಸ ಆಗಿದೆ, ಅವರಿಗೆ ವಿಶ್ವಾಸದಲ್ಲಿ ತೊಡಗಿದ್ದಾರೆ. ಅದಾದ್ಮೇಲೆ ಅವರಿಗೆ ದೀಕ್ಷಾಸ್ನಾನವನ್ನು ಪಡೆದಿದ್ದಾರೆ. ಆದ್ರೆ ಅದಾದ್ಮೇಲೆ ಅವರಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಅರ್ಥ ಆಯ್ತಲ್ಲ? ಇನ್ನು ಮುಂದುವರಿಸಿ ಓದಿ. ಪ್ರೇಷಿತರು ಅವರ ಮೇಲೆ ಹಸ್ತನಿಕ್ಷೇಪ ಮಾಡಲು ಅವರು ಪವಿತ್ರಾತ್ಮರ ವರವನ್ನು ಪಡೆದರು. ಪ್ರೇಷಿತರು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡಿದಾಗ ಅವರು ಪವಿತ್ರಾತ್ಮರ ವರವನ್ನು ಪಡೆದಿದ್ದರು. ಪ್ರೈಸ್ ದಿ ಲಾರ್ಡ್. ಸೊ ಪ್ರಿಯರೇ, ಪ್ರೋಸೆಸ್ ಇಷ್ಟೇನೆ. ಈ ಒಂದು ಡಿಸೈಪಲ್ಶಿಪ್ ಆಗಲೇಬೇಕು. ಸೊ ಇದಾಗುವಾಗ ಮತ್ತೆ ನೀವು ಏನೇ ಭೂಕಂಪ ಆದರೂ ಅವರು ಕದಲುವುದಿಲ್ಲ. ಇದಾಗದೇ ಇರುವಾಗ ಏನಾಗ್ತದೆ? ಅಯ್ಯೋ ಅದಾಯ್ತು, ಬೇಡ, ನಿಂದು ಫುಲ್ ಡುಸ್ ಆಯಿತು. ಈ ಒಂದು ಡಿಸೈಪಲ್ಶಿಪ್ ಲೆವೆಲ್ಗೆ ಬರೋ ವ್ಯಕ್ತಿಗೆ ಏನೇ ಆದರೂ ಅವರು ಧರ್ಮಸಭೆಯಿಂದ ದೂರ ಹೋಗಲ್ಲ. ಏನೇ ಸಂಭವಿಸಿದರೂ ಅವರಲ್ಲೇ ಇರ್ತಾರೆ. ಯಾಕಂದ್ರೆ ಅವರು ಜಾಸ್ತಿ ದೇವರನ್ನೇ ಆಶ್ರಯಿಸುವಂತ ರೇಂಜಿಗೆ ಬಂದ್ಬಿಡುತ್ತಾರೆ, ವ್ಯಕ್ತಿಗಳನ್ನಲ್ಲ. ಈ ಒಂದು ಕಾರ್ಯ ನಡೆಯಬೇಕು. ನಮ್ಮ ಕಾರ್ಯ ಇದಾಗಿದೆ. ನಮ್ಗೆ ಸುಮಾರು ವರ್ಷಗಳಿಂದ ಒಂದು ಡಿಸೈಪಲ್ಶಿಪ್ ಟ್ರೈನಿಂಗ್ ಆಗ್ತಾ ಇದೆ. ಪ್ರಿಯರೇ, ನಾವು ಇನ್ನು ಸುಮ್ಮನೆ ಇರ್ಬೇಕಾದವರಲ್ಲ. ಪ್ರೈಸ್ ದ ಲಾರ್ಡ್. KJ ಸರ್. ಪ್ರೈಸ್ ದ ಲಾರ್ಡ್ ಸರ್. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇಂದು ನಮಗೆ ಆ ಶಿಷ್ಯತ್ವ ಮುಂದುವರಿಯುತ್ತಾ ಅದೇ ಮತ್ತಾಯ 28, 19, 20 ವಚನ ನಾವು ನೋಡಿದ್ವಿ. ಸೊ ಇಲ್ಲಿ ನೆಕ್ಸ್ಟ್ ಅಂತ್ಯೋಕ ತಗೊಳ್ತಾ ಇದ್ದಾರೆ. ಅಂದರೆ ಅದಕ್ಕೂ ಮುಂಚೆ ಪ್ರೇಷಿತರ ಕಾರ್ಯಕಲಾಪ 2:43 ಆದಿ ಧರ್ಮಸಭೆ ಸೊ ಯಾವ ರೀತಿ ಮುಂದುವರಿತಾ ಇತ್ತು. ದಿನೇ ದಿನೇ
ಭಕ್ತ ವಿಶ್ವಾಸಿಗಳು ಸೇರ್ತಾ ಇದ್ರು. ಸೊ ಆ ಒಂದು ದಿನೇ ದಿನೇ ಅನ್ನೋದನ್ನ ಈಗ ನಮ್ಮ ಮರಿಯನ್ ಪ್ರಾರ್ಥನಾ ತಂಡಕ್ಕೆ ಹೋಲಿಕೆ ಮಾಡಿ ಹೇಳ್ತಾರೆ. ನಾವು ಕೂಡ ದಿನೇ ದಿನೇ ಇಲ್ಲಿ ಸೇರ್ತಾ ಇದ್ದೇವೆ. ಸೊ ಈ ದಿನೇ ದಿನೇ ಸೇರುವಾಗ ತೀಕ್ಷ್ಣವಾಗ್ತೀವಿ ನಾವು, ಮತ್ತು ಇದೇ ಒಂದು ತೀಕ್ಷ್ಣತೆ, ಒಂದು ಕಮ್ಯುನಿಯನ್ ಉಂಟಾಗಲಿಕ್ಕೆ ಇದು ಸಾಧ್ಯ. ಸೊ ಇದ್ರ ನಂತರ ಶಿಷ್ಯತ್ವ ಪ್ರಾಪ್ತವಾಗ್ತದೆ ಅಂತ. ಹಾಗೆ ಅಂತ್ಯೋಕದಲ್ಲಿ ಪ್ರೇಷಿತರ ಕಾರ್ಯಕಲಾಪ 11:19 ನಾವು ಓದುವಾಗ ಅಲ್ಲಿ ಏನು ನಡೀತಾ ಇದೆ, ಅಲ್ಲಿ ಯಾರು ಬೋಧನೆ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಮುಂಚೆ ಅಲ್ಲಿ ಈಗ ಶಿಷ್ಯತ್ವದ ಅರ್ಹತೆಗಳೇನು, ಅದು ಪ್ರೇಷಿತರ ಕಾರ್ಯಕಲಾಪ 1:19 ಈ ಯೂದನಿಗೆ ಬದಲಾಗಿ ಮತ್ತೊಬ್ಬ ಶಿಷ್ಯನನ್ನು ಆಯ್ಕೆ ಮಾಡುವಾಗ ಅಲ್ಲಿ ತಿಳಿಸ್ತಾರೆ ನಮಗೆ ಅವರ ಅರ್ಹತೆ ಏನು, ಒಬ್ಬ ಅಪೋಸ್ತಲನಾಗಲಿಕ್ಕೆ ಶಿಷ್ಯನಾಗಲಿಕ್ಕೆ ಇರುವ ಅರ್ಹತೆಗಳೇನು. ಅವರು ಸ್ಟಾರ್ಟಿಂಗಿಂದ ಹಿಡಿದು ಯೇಸು ಸ್ವಾಮಿಯ ಆರಂಭದ ಬೋಧನೆಯಿಂದ ಹಿಡಿದು ಪುನರುತ್ಥಾನವರೆಗೂ ಜೊತೆಲೇ ಇದ್ದು ಯೇಸುವನ್ನು ಅರಿತವರಾಗಿರಬೇಕು ಅಂತ. ಸೊ ಹಾಗಾಗಿ ಶಿಷ್ಯನ ಆಯ್ಕೆ ಅಲ್ಲಿ, ಆದ್ರಿಂದ ಆ ಮತ್ತಿಯನನ್ನು ಆಯ್ಕೆ ಮಾಡ್ತಾರೆ. ಸೊ ಅದರಿಂದ ಅಪೋಸ್ತಲರ ಅನುದಿನದ ಬೋಧನೆಯನ್ನು ಅನುಸರಿಸುವುದು ಬಹಳ ಮುಖ್ಯವಾಗ್ತದೆ ಇಲ್ಲಿ. ಸೊ ಇಲ್ಲಿ ಅಂತ್ಯೋಕದಲ್ಲಿ ಅಲ್ಲಿ ಶುಭ ಸಂದೇಶ ಬೋಧನಾ ಕಾರ್ಯ ನಡೀತದೆ. ಇದರ ಒಂದು ಮಾಹಿತಿ ಮುಖ್ಯ ಧರ್ಮಸಭೆ ಜೆರುಸಲೇಮ್ಗೆ ಬರ್ತದೆ, ಅಲ್ಲಿ ತಲುಪ್ತದೆ. ಸೊ ಅಲ್ಲಿಂದ ಪ್ರತಿನಿಧಿಯನ್ನು ಕಳಿಸ್ತಾರೆ, ಬಾರ್ನಬನನ್ನು ಕಳಿಸ್ತಾರೆ. ಬಾರ್ನಬ ಬಂದ ಅಲ್ಲಿ ಬೋಧನೆ ಮಾಡಿದಾಗ ಇನ್ನೂ ಹೆಚ್ಚಿನ ಮಂದಿ ದೀಕ್ಷಾ ಸ್ಥಾನವನ್ನು ಪಡೀತಾರೆ. ಸೊ ಆದರೆ ಬಾರ್ನಬನಿಗೆ ಅರ್ಥ ಆಗ್ತದೆ, ಈ ಜನರು ತೀಕ್ಷ್ಣತೆ ನೋಡಿ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಬೋಧನೆ ಬೇಕು ಅಂತೇಳಿ ಪೌಲನನ್ನು ಹುಡುಕಿ ಪೌಲನ ಕರ್ಕೊಂಡು ಬಂದು 1 ವರ್ಷಗಳ ಕಾಲ. ಸೊ ನೋಡಿ, ಶಿಷ್ಯತ್ವವನ್ನು ಪಡಿಬೇಕಾದ್ರೆ 1-2 ದಿನದಲ್ಲ. ಅದನ್ನೇ ಬ್ರದರ್ ಹೇಳ್ತಾ ಇದ್ರಿ, ಇವತ್ತು ನಾವು ಎಲ್ಲವನ್ನ ಒಂದಿನಕ್ಕೆ ಸೀಮಿತಗೊಳಿಸ್ತಾ ಇದ್ದೀವಿ. ಆದರೆ ಇದು ಅರ್ಜೆಂಟ್ ಮಾಡೋ ಕಾರ್ಯ ಅಲ್ಲ, ಇದು ಅದಕ್ಕೆ ತಕ್ಕ ಸಮಯ ಇದೆ. ಆ ಸಮಯವನ್ನು ನಾವು ಅನುಸರಿಸಬೇಕು, ಆವಾಗಲೇ ಅದು ಸ್ಟ್ಯಾಂಡ್ ಆಗೋದು. ಇಲ್ಲಾಂದರೆ ನಾವು ಬೇಗ ಬಿದ್ದೋಗ್ತೀವಿ. ಈ LSS ಕೂಡ 8 ದಿನಗಳ ಕಾರ್ಯಕ್ರಮವನ್ನು 1 ದಿನಕ್ಕೆ ರಿಡ್ಯೂಸ್ ಮಾಡಿದ್ರೆ ಅಲ್ಲಿ ಏನು ಬೋಧನೆ ಸಿಗ್ಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಆ ಒಂದು ಶಿಷ್ಯತ್ವ ದೃಢವಾಗಿ ನಿಲ್ಲಕ್ಕೆ ಆಗೋದಿಲ್ಲ, ಯಾಕಂದರೆ ಪೂರ್ಣ ಟೀಚಿಂಗ್ ಅವ್ರಿಗೆ ಸಿಗೋದಿರುವಲ್ಲ. ಸೊ ಈ ಎಲ್ಲ ಕಾರ್ಯಗಳು ಇಲ್ಲಿ ಅರ್ಥ ಆಗ್ತದೆ. 1 ವರ್ಷಗಳ ಕಾಲ ಅವರಿಗೆ ಬೋಧನೆ ನೀಡಿ ಆನಂತರ ಅವ್ರಿಗೆ ಶಿಷ್ಯತ್ವವನ್ನು ಕೊಡಲಾಗ್ತದೆ. ಅಲ್ಲಿ ಅವರು ಫಸ್ಟು ಕ್ರೈಸ್ತರಿಂದ ಕರೆಸ್ಕೊಳ್ತಾರೆ. ಹಾಗೆ ನೆಕ್ಸ್ಟು ಫಿಲಿಪ್ಪ ಸಮಾರ್ಯಕ್ಕೆ ಹೋಗ್ತಾರೆ. ಫಿಲಿಪ್ಪನ ಸಮಾರ್ಯದಲ್ಲಿ ಬೋಧನೆ ಮಾಡುವಾಗ ಅಲ್ಲಿ ಕೂಡ ಅವ್ರ ಅದ್ಭುತ ಕಾರ್ಯಗಳು ನಡೀತದೆ, ಎಷ್ಟು ಮಂದಿಗೆ ದೈವ ಅನುಭವ ಆಗ್ತದೆ. ಆದರೆ ಈ ಒಂದು ಕಾರ್ಯ ಅಲ್ಲಿ ನಡೆಯುವ ಎವಾಂಜಲೈಸೇಷನ್ ಕಾರ್ಯ ಮತ್ತೆ ಜೆರುಸಲೇಮ್ಗೆ ಮುಟ್ತದೆ. ಸೊ ಇಲ್ಲಿ ನೋಡಿ, ಪ್ರಮುಖವಾದ ವ್ಯಕ್ತಿಗಳನ್ನೇ, ಅಂದರೆ ಧರ್ಮಸಭೆ ಕಂಬಗಳನ್ನೇ ಅಲ್ಲಿಗೆ ಕಳಿಸಲಾಗ್ತದೆ, ಪೇತ್ರ ಮತ್ತು ಯೋಹಾನ. ಸೊ ಅಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಳವಾದ ಬೋಧನೆಯನ್ನು ನೀಡುತ್ತದೆ. ನೋಡಿ, ಸೇಮ್ ಪ್ರೋಸೆಸ್. ಶಿಷ್ಯತ್ವ ಅಂದರೆ ಅದೇ ಪ್ರೋಸೆಸ್ ನಡಿಬೇಕು, ಆಳವಾದ ಟೀಚಿಂಗ್ ಬೇಕು. ಆಳವಾದ ಟೀಚಿಂಗ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಶಿಷ್ಯತ್ವ ಅದು ದೃಢವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ, ಒಂದಿನ ಬೇಗ ಬಿದ್ದೋಗ್ತದೆ. ಸೊ ಹಾಗಾಗಿ ಶಿಷ್ಯತ್ವಕ್ಕೆ ಯಾವಾಗ ಈ ಆಳವಾದ ಬೋಧನೆ, ಪ್ರೇಷಿತರ ಬೋಧನೆ ಸಿಗ್ತದೆ, ಅಲ್ಲಿ ಶಿಷ್ಯತ್ವದ ಒಂದು ಹಂತಕ್ಕೆ ತಲುಪಿದಾಗ ಅಲ್ಲಿ ದೃಢವಾಗಿ ನಿಲ್ಲಕ್ಕೆ ಸಾಧ್ಯವಾಗ್ತದೆ. ಅವ್ರು ಯಾವುದೇ ಕಾರಣಕ್ಕೂ ದೇವರನ್ನೇ ಆಶ್ರಯಿಸಿ ಅದರ ಪ್ರಕಾರವೇ ಜೀವಿಸ್ತಾರೆ, ಅದರ ಪ್ರಕಾರ ಬೋಧನೆ ಮಾಡ್ತಾರೆ ಹೊರತು ಯಾವ ವ್ಯಕ್ತಿಗಳನ್ನ ನೋಡಿ ಅವರು ಹೋಗೋದಿಲ್ಲ. ಸೊ ಈ ಒಂದು ಹಂತ ನಮಗೆ ಬೇಕು ಅಂತ ಹೇಳಿ ಇಷ್ಟು ನನಗೆ ಅರ್ಥ ಆಗಿದೆ ಸರ್. ಪ್ರೈಸ್ ಕೆಜೆ ಸರ್, ಆಕ್ಚುಲಿ ನಾವು ಮಾಡೋ ಒಂದು ಮಿಸ್ಟೇಕ್ ಏನನ್ ಗೊತ್ತಾ, ನಾವು ದೊಡ್ಡ ಕನ್ವೆನ್ಷನ್ಸ್ ಮಾಡ್ತೀವಿ, ತುಂಬಾ ಸೂಪರ್ ಆಗಿದೆ, ಅದರ ಸಾಕ್ಷಿಗಳು, ಟೆಸ್ಟಿಮನಿ ಎಲ್ಲ ನಾವು ಹೇಳ್ತೀವಿ, ಅದರೊಂದಿಗೆ ನಮ್ದು ಮುಗಿಯಿತು. ಬೇರೆ ಅದರಿಂದ ಏನಾಗ್ತಾ ಇದೆ, ನಮ್ಗೆ ಲೀಡರ್ ಸಿಗ್ತಾ ಇಲ್ಲ. ಈಗ ನೀವೇ ನೋಡಿ, ನಾವು ಸುತ್ತಮುತ್ತಲು ಇರುವ ನೋಡುವಾಗ ಒಂದು 15 years ಮುಂಚೆ ಇದ್ದ ಲೀಡರ್ಸ್ ಹೊರತುಪಡಿಸಿ ಹೊಸ ಲೀಡರ್ಸ್ಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಕಾರಣ ಏನಂದ್ರೆ ಈಗ ನಡೆಯೋದು ಜಸ್ಟ್ ಇವಾಂಜಲೈಸೇಷನ್ ಪ್ರೋಸೆಸ್ ಅಷ್ಟೇ, ಡಿಸೈಪಲ್ಶಿಪ್ ಕಾರ್ಯಗಳು ನಡೆಯುತ್ತಾ ಇಲ್ಲ. ಆದ್ರೆ ನಿಜವಾಗಿ ನೀವು ಎಲ್ಲಿ ಬೇಕಾದ್ರೆ ನೋಡಿ, ಎಲ್ಲಿ ಸ್ವಲ್ಪ ಡಿಸೈಪಲ್ಶಿಪ್ ಟ್ರೈನಿಂಗ್ ನಡೆಯಿತು ಅಲ್ಲಿ ಸ್ವಲ್ಪ ಶಿಷ್ಯರಿದ್ದಾರೆ. ಅದು ನೀವು ಫಸ್ಟ್ ಮೈಸೂರಲ್ಲಿ ವಹಿಸ್ಕೊಂಡಾಗ ಸರ್ ಅದು ನಡೀತು, ತುಂಬಾ ನಡೀತು. ಸಿಸ್ಟರ್ LCC ಎಲ್ಲ ಕರೆದು ತುಂಬಾ ಟ್ರೈನಿಂಗ್ ಕೊಟ್ರಿ.
ಆ ಒಂದು ತುಂಬಾ ಶಕ್ತವಾದ ಒಂದು ಟ್ರೈನಿಂಗ್ ಕೊಟ್ಟು ಆ ಡಿಸೈಪಲ್ಶಿಪ್ ತರಲಿಕ್ಕೆ ನೀವು ತುಂಬಾ ಪ್ರಯತ್ನ ಪಟ್ಟಿದ್ದೀರಿ. ಸೊ ಅದಾದ್ಮೇಲೆ ನಡೀತಾ ಇಲ್ಲ, ಬರೀ ಬೋಧನೆಗೆ ನೀವು ಹೇಳಿ ಕನ್ವೆನ್ಷನ್ಗೆ ಧ್ಯಾನ ಕೂಟಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ ಹೊತ್ತು ಡಿಸೈಪಲ್ಶಿಪ್ ಇಲ್ಲವೇ ನಡೆದೇ ಇಲ್ಲ ಅಂತ ಹೇಳ್ಬೋದು. ವ್ಯಕ್ತವಾಗಿ ನೀವು ಹೇಳುವ ಪ್ರಕಾರ ನಡೆದಿಲ್ಲ. ಇನ್ನೊಂದು ರೀತಿಯಲ್ಲಿ ಈಗ ನಡೆಯುವ ಬೈಬಲ್ ಕ್ಲಾಸ್ಗಳು ಅದೆಲ್ಲ ಸ್ವಲ್ಪ ಅದರ ಒಂದು ದಾರಿಯಲ್ಲಿ ಬರ್ತಾ ಇದೆ, ಆದ್ರೆ ನಾವು ಎಷ್ಟರ ಮಟ್ಟದ ಅದು ಯೂಸ್ ಮಾಡ್ತಾ ಇದೆ ಅದೊಂದು ಕ್ವಶನ್ ಮಾರ್ಕ್. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈಗ ಓವರ್ ಟು